ಆನೇಕಲ್ ಪಟ್ಟಣದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಇಂದು ಶಿಕ್ಷಣ ಇಲಾಖೆ ಹಾಗೂ ಮಂತ್ರ ಫಾರ್ ಚೇಂಜ್ ಸಹಯೋಗದಲ್ಲಿ ಪ್ರಗತಿ ಹೆಜ್ಜೆ 5.0 ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕ್ಷೇತ್ರ ಶಿಕ್ಷಣಾಧಿಕಾರಿ ಜಯಲಕ್ಷ್ಮಿ, ಖ್ಯಾತ ಪವಾಡಬೈಲು ತಜ್ಞ ಹುಲಿಕಲ್ ನಟರಾಜ್ ಪ್ರಗತಿ ಹೆಜ್ಜೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ಆನೇಕಲ್ ತಾಲೂಕಿನ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳ ವಿನೂತನ ಹಾಗೂ ಸೃಜನಾತ್ಮಕ ಅನ್ವೇಷಣೆಗಳಿಗೆ ಪ್ರೋತ್ಸಾಹ ನೀಡುವ ಜೊತೆಗೆ ವಿದ್ಯಾರ್ಥಿಗಳ ಶಾಲಾ ಹಂತದ ಕಲಿಕೆಗೆ ಉತ್ತಮ ವೇದಿಕೆ ಕಲ್ಪಿಸುವ ನಿಟ್ಟಿನಲ್ಲಿ ಪ್ರಗತಿ ಹೆಜ್ಜೆ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಂತ್ರ ಫೌಂಡೇಶನ್ ವತಿಯಿಂದ ನಡೆಸಲಾಗುತ್ತಿದೆ. ಇಂದು ಕ್ಲಸ್ಟರ್ ಮಟ್ಟದಲ್ಲಿ ಆಯ್ಕೆಯಾದ ಶಾಲಾ ವಿದ್ಯಾರ್ಥಿಗಳು ತಮ್ಮ ಸೃಜನಾತ್ಮಕ ವೈಜ್ಞಾನಿಕ ಆವಿಷ್ಕಾರಗಳನ್ನು ಪ್ರತಿ ಹೆಜ್ಜೆ ಕಾರ್ಯಕ್ರಮದಲ್ಲಿ ಪ್ರಸ್ತುತಪಡಿಸಿದರು. ಹಲವು ಸಾರ್ವಜನಿಕರು ಹಾಗೂ ಶಾಲಾ ವಿದ್ಯಾರ್ಥಿಗಳ ನೂತನ ಆವಿಷ್ಕಾರಗಳ ಪ್ರತ್ಯಕ್ಷತೆ ಮೂಲಕ ತಿಳಿದುಕೊಂಡರು. ಇನ್ನು ಈ ಕಾರ್ಯಕ್ರಮದಲ್ಲಿ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಶಿವಣ್ಣ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಚಂದ್ರಶೇಖರ್, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಖಜಾಂಚಿ ಗೋವಿಂದರಾಜು, ಶ್ರೀ ಮೌನೇಶ್, ವ್ಯವಸ್ಥಾಪಕರು ಮಂತ್ರ ಫಾರ್ ಚೇಂಜ್ ವೆಂಕಟೇಶ್ ಬಿ, ಮಂತ್ರ ಫಾರ್ ಚೇಂಜ್ ಪ್ರದೀಪ್, ಮಂತ್ರ ಫಾರ್ ಚೇಂಜ್ ಮತ್ತು ಬಿಆರ್ಪಿ ಭಾಸ್ಕರ್ ಹಾಗೂ ರಿಜ್ವಾನಾ, ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ನರೇಂದ್ರ ಕುಮಾರ್, ರಾಘವೇಂದ್ರ, ಆನೇಕಲ್ ಕ್ಲಸ್ಟರ್ ತಾಲೂಕಿನ ಎಲ್ಲ ಸಿಆರ್ಪಿಗಳು ಮತ್ತು ಮಂತ್ರ ಸಂಸ್ಥೆ ಸದಸ್ಯರಾದ ರಫಿ, ನಾರಾಯಣ್, ವಿಜಯ್, ಬಸವರಾಜು, ಬಾಲಕೃಷ್ಣ, ಶಿವರಾಜ್, ಗಣಪತಿ ಭಟ್, ತಮ್ಮಣ್ಣ, ಧನಲಕ್ಷ್ಮಿ, ಸರಸ್ವತಿ, ರಾಧಾ, ಸಿದ್ದರಾಜು, ಅಲ್ಲಮ ಪ್ರಭು ಹಾಗೂ ಶಿಕ್ಷಕರು, ಪೋಷಕರು, ವಿದ್ಯಾರ್ಥಿಗಳು ಭಾಗವಹಿಸಿದ್ದರು.
ಶ್ರೀಕಾಂತೇ ಕಾಂತ ಎಂಥ ಶ್ರೀಮಂತನಂತಾನೋ. బొమ్మను హెమ్మగ మొమ్మ మృడంబరి బొమ్మ శచిమ్మ స్మరమ్మ పరమ్మ అమ్మర సమ్మోహని మొಳುಗಮ್ಯರು ನಮ್ಮೋ ನಮ್ಮ ಪರಮ್ಮ ಮಹಿಮ್ಮ ಎಂಥ ಶ್ರೀಮಂತನಂತಾನೋ. ಶ್ರೀಕಾಂತೆಯ ಕಾಂತ ಎಂಥ ಶ್ರೀಮಂತನಂತಾನೋ. ಅಂಬರು ಹಂಗಳ ಅಂಗನಂತಗತ ಮಂಗಳ ಪಾಂಗ ವಿಶ್ವಂಗಳ ಮಂಗಳ ಸಿಂಗರದಂಗಟ ಸಂಗತ ಗಂಗಜ ಕಂಗಳ ಗಂಗಳ ಹಿಂಗ ಪಳಾಂಗ ಪನ್ನಗ ಪನ್ನ ಶಯನ್ನ ಮಹೋನ್ನತ ಪನ್ನಗ ವರವಾಹನ್ನರ ತುನ್ನ ಭವಾನ್ನ ಸುಖೋನ್ನತ ರನ್ನಗ ರನ್ನಿಜ ನಿನ್ನೆದುರಿನ್ನಾರನ್ನೊಡೆಯನ್ನೇ ಎಂಥ ಶ್ರೀಮಂತನಂತಾನೋ. ಶ್ರೀಕಾಂತೇ ಕಾಂತ ಎಂಥ ಶ್ರೀಮಂತನಂತಾನೋ. ಬಲ್ಲ ಕೈವಲ್ಯಜ್ಞರೊಲ್ಲ ಬಸುಲ್ಲಭ ಬಲ್ಲದ ಚಲ್ಲದ ದಲ್ಲಣ ನಲ್ಲದೆ ಹುಲ್ಲದು ನಿನ್ನೊಳವಲ್ಲ ನಿನ್ನಲ್ಲದೆ ಸಲ್ಲದು ಸಲ್ಲ ನಿನ್ನಿಲ್ಲದೆ ನಿಲ್ಲ. ಬಲ್ಲ ಕೈವಲ್ಯಜ್ಞರೊಲ್ಲ ಬಸುಲ್ಲಭ ದಲ್ಲಿದ ಖುಲ್ಲರ ದಲ್ಲಣ ನಲ್ಲದೆ ಹುಲ್ಲದು ನಿನ್ನೊಳವಲ್ಲ ನಿನ್ನಲ್ಲದೆ ಸುಲ್ಲದು ಸೊಲ್ಲ ನಿನ್ನಲ್ಲದೆ ನಿಲ್ಲ. ಎಂಥ ಶ್ರೀಮಂತನಂತಾನೋ. ಶ್ರೀಕಾಂತೇ ಕಾಂತ ಎಂಥ ಶ್ರೀಮಂತನಂತಾನೋ. బొమ్మను హెమ్మగ మొమ్మ మృడంబరి బొమ్మరి చిమ్మ స్మరమ్మ పరమ్మ అమ్మరు సమ్మోహని మొಳುಗಮ್ಯರು ನಮ್ಮೋ ನಮ್ಮ ಪರಮ್ಮ ಮಹಿಮ್ಮ ಎಂಥ ಶ್ರೀಮಂತನಂತಾನೋ. ಶ್ರೀಕಾಂತೇ ಕಾಂತ ಎಂಥ ಶ್ರೀಮಂತನಂತಾನೋ. ಎಂಥ ಶ್ರೀಮಂತನಂತಾನೋ ಎಂಥ ಶ್ರೀಮಂತನಂತಾನೋ. ನಿಮ್ಗೆ ಗೊತ್ತಿದೆ, ಈ ಸಮಾಜದಲ್ಲಿ ಒಂದು ಗಾದೆ ಹೇಳ್ತಾರೆ, ಅಲೆಗಳ ಜೊತೆಯಲ್ಲಿ ಈಜಿ ಹೋಗುವಂಥವ್ರು ಜಾಣರು ಅಂತ. ನನಗೆ ಸರ್ ಬಗ್ಗೆ ಥಿಂಕ್ ಮಾಡುವಾಗ ಇದೇ ತದ್ವಿರುದ್ಧವಾಗಿ ಕಾಣ್ತಾ ಇದೆಯಲ್ಲ ಅಂತ. ಯಾಕೆಂದರೆ ನಿಮಗೆ ಗೊತ್ತಿದೆ, ಸಮಾಜದಲ್ಲಿ ಅನೇಕ ಮೌಢ್ಯಗಳ ನಡೆಯುವಾಗ ಆ ಮೌಢ್ಯಗಳ ವಿರುದ್ಧ ಈಜಬೇಕಲ್ವಾ. ಎಷ್ಟು ಸವಾಲುಗಳ ಎದುರಾಗಿರ್ಬೋದು. ಅನೇಕ ಸವಾಲುಗಳನ್ನು ಕೂಡ, ಮತ್ತು ಸವಾಲುಗಳು ಎದುರಾದಾಗ ಏನೆಲ್ಲ ಸರ್ ಅವರಿಗೆ ಸಮಸ್ಯೆ ಆಗಿದೆ ಅಂತನ್ನುವಂಥ ವಿಡಿಯೋಗಳನ್ನು ನಾನು ದಿನಂಪ್ರತಿ ನೋಡ್ತೇನೆ. ಕನಿಷ್ಠ ದಿನಕ್ಕೆ ಒಂದು ವಿಡಿಯೋ ಆದರೂ ನೋಡ್ತೇನೆ. ಹಾಗಾಗಿ ಅಷ್ಟು ಏನೇ ಸಮಸ್ಯೆ ಬಂದರೂ ಸಮಾಜಕ್ಕೋಸ್ಕರ ಏನಾದರೂ ಬದಲಾವಣೆ ಮಾಡಬೇಕು, ಒಂದು ಸಮಾಜಕ್ಕೆ ಒಳ್ಳೆಯ ಮಾರ್ಗವನ್ನು ತೋರಿಸ್ಬೇಕು ಅಂತನ್ನುವಂಥ ಹೋರಾಟದ ದಾರಿಯಲ್ಲಿ ಅವರು ನಿರಂತರವಾಗಿ ನಡೀತಾ ಇದ್ದಾರೆ. ಜೊತೆಯಲ್ಲಿ ಅವರು ಮೂಲತಃ ಶಿಕ್ಷಕ ವೃತ್ತಿಯಿಂದ ಬಂದಿರುವಂಥದ್ದು ನಮ್ಮೆಲ್ಲರಿಗೆ ಖುಷಿ. ಯಾಕೆಂದರೆ ಶಿಕ್ಷಕರಾಗಿ, ಮುಖ್ಯ ಗುರುಗಳಾಗಿ ಮತ್ತು ಈ ಸಮಾಜಕ್ಕೆ ಒಂದು ಅತ್ಯುತ್ತಮವಾದ ಮಾರ್ಗದರ್ಶನ ನೀಡಲಿಕ್ಕೆ ಅವರು ಹೊರಟಿದ್ದಾರೆ. ಅವರಿಗೆ ಸುಮಾರು ಪ್ರಶಸ್ತಿಗಳು ಕೂಡ ಲಭ್ಯವಾಗಿವೆ. ಅನೇಕ ಅವರು ಮಾಡುವಂಥ ಸೇವೆಗಳನ್ನು ಕಂಡು ಸೇವಾ ಪ್ರಶಸ್ತಿಯನ್ನು ಕೂಡ ಅವರಿಗೆ ರಾಷ್ಟ್ರಮಟ್ಟದಲ್ಲಿ ನೀಡಲಾಗಿದೆ ಅಂತನ್ನುವಂಥದ್ದು. ಅವರು ಅನೇಕ ಕೃತಿಗಳನ್ನು ಕೂಡ ಬರೆದಿದ್ದಾರೆ. ಬಹುಶಃ ಆ ಎಲ್ಲ ಕೃತಿಗಳು ಓದಿದರೆ ನಮ್ಮ ಮಕ್ಕಳು ಮುಂದಿನ ಒಂದು ಶೈಕ್ಷಣಿಕ ಜೀವನದಲ್ಲಿ ಅಥವಾ ಮುಂದಿನ ಅವರ ಜೀವನದಲ್ಲಿ ಅವರು ಅದ್ಭುತವಾದಂಥ ವಿಜ್ಞಾನಿಗಳ ಆಗುವಂಥದ್ದರಲ್ಲಿ ಸಂಶಯವಿಲ್ಲ. ಅಂಥ ಪುಸ್ತಕಗಳನ್ನ ಅವರು ಬರೆದಿದ್ದಾರೆ. ಮುಂದಿನ ದಿನಗಳಲ್ಲಿ ಆ ಎಲ್ಲ ಪುಸ್ತಕಗಳನ್ನು ನಮ್ಮ ಆನೇಕಲ್ ತಾಲೂಕಿನ ಎಲ್ಲ ಮಕ್ಕಳಿಗೆ ಸಿಗುವಂಗೆ ಮಂತ್ರ ಸಂಸ್ಥೆ ಕಡೆಯಿಂದ ಏನಾದರೂ ಪ್ರಯತ್ನ ಮಾಡ್ತೀವಿ ಅಂತ ಆಶ್ವಾಸನೆಯನ್ನು ಕೊಡ್ಬೋದು ನಾವು. ಯಾಕೆಂದರೆ ಸುಮಾರು ಪುಸ್ತಕಗಳನ್ನು ನಾವು ಗ್ರಂಥಾಲಯಕ್ಕೆ ಕೊಡ್ತಾ ಇದ್ವಿ. ಖಂಡಿತ ತಮ್ಮ ಪುಸ್ತಕಗಳನ್ನು ಕೂಡ ನಮ್ಮ ಶಾಲೆಗಳಿಗೆ ತಲುಪಿಸುವಲ್ಲಿ ನಾವು ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅವರು ಬರೆದಂಥ ಪುಸ್ತಕಗಳಲ್ಲಿ ಆರೋಗ್ಯದತ್ತ ನಮ್ಮ ಪಯಣ, ಮನಸ್ಸೇಕೆ ಹೀಗೆ, ನಮ್ಮ ಯಶಸ್ಸಿಗೆ ನೀವೇ ರೂವಾರಿ, ನಿಮ್ಮ ಖುಷಿ ನಿಮ್ಮ ಕೈಯಲ್ಲಿ, ಅಂಗೈಯಲ್ಲಿ ಆರೋಗ್ಯ, ಜೀವ ಕೊಡುವ ಅಮೃತ ಬಿಂದು, ಇದು ಸಾಧ್ಯ, ನೀವು ಮಾಡಿ ಪವಾಡ ಭಾಗ 1 ಭಾಗ 2 ಈ ಥರದ ಅನೇಕ ಪುಸ್ತಕಗಳನ್ನು ಸಮಾಜಕ್ಕೆ ಕಾಣಿಕೆಯಾಗಿ ಕೊಟ್ಟಿದ್ದಾರೆ.
ಮತ್ತು ಅದರ ಜೊತೆಯಲ್ಲಿ ಅವರ ಜೊತೆ ಮಾತಾಡುವಾಗ ನನಗೆ ಅನಿಸ್ತು ಇನ್ನೂ ಸಮಾಜಕ್ಕೆ ನಾನು ತಲುಪಿಸುವಂಥದ್ದು ಕಡಿಮೆ ಆಗಿದೆ. ಮುಂದಿನ ದಿನಗಳಲ್ಲಿ ನಾನು ಒಬ್ಬನೇ ಕೆಲಸ ಮಾಡಿರೋ ಆಗ್ತಾ ಇಲ್ಲ, ನೀವು ತಂಡವಾಗಿ ನನ್ನ ಜೊತೆಗೆ ಸೇರಬೇಕು ಅಂತ ಅವರು ಒಂದು ಮಾತು ಹೇಳಿದಾಗ ನಾನು ಅಂದೆ, ಸರ್ ದಯವಿಟ್ಟು ನೀವು ಯಾವಾಗಲೂ ಕರಿತೀರೋ ಅವಾಗ ನಾವು ಓಡಿ ಬರ್ತೀವಿ ಸರ್ ನಿಮ್ಮ ಹತ್ರ ಅಂತ ಹೇಳಿದ್ದೀನಿ. ನೀವು ಯಾವಾಗ ಕರೀರಿ, ಯಾವಾಗಲೂ ಕರೀರಿ, ನಮ್ಮ ಸಮಯ ಸಿಕ್ಕಾಗೆಲ್ಲ ನಿಮ್ಮ ಬೆಲ್ಲಿ ಬಂದು ಕೆಲಸ ಮಾಡ್ತೇವೆ. ಯಾಕೆಂದರೆ ನೀವು ಮಹಾನ್ ವ್ಯಕ್ತಿಗಳಾಗಿ ಒಂದು ಸಮಾಜನ ಬದಲಾವಣೆ ಮಾಡುವಾಗ ನಾವು ಒಂದು ಅಳಿಲು ಸೇವೆಯನ್ನು ಮಾಡೋದ್ರಲ್ಲಿ ತಪ್ಪೇನಿದೆ. ಮತ್ತು ನಾವು ಈಗಿನ ಒಂದು ಸಮಾಜಕ್ಕೆ ನಿಮ್ಮ ಜೊತೆಯಲ್ಲಿ ಏನಾದರೂ ಸೇವೆ ಕೊಡ್ತೀವಿ. ಮಂತ್ರ ಸಂಸ್ಥೆಯು ಕೂಡ ತಮ್ಮ ಜೊತೆಯಲ್ಲಿದೆ ಮತ್ತು ಇಲಾಖೆಯ ಎಲ್ಲ ಅಧಿಕಾರಿಗಳು, ಶಿಕ್ಷಕರು ತಮ್ಮ ಜೊತೆಯಲ್ಲಿದ್ದೀವಿ. ತಮ್ಮ ಏನು ಮನದಲ್ಲಿರುವಂಥ ಯೋಜನೆ ಇದೆ, ಆಶೆಗಳಿವೆ ಮತ್ತು ಸಮಾಜಕ್ಕೆ ಬದಲಾವಣೆ ಮಾಡುವಂಥ ಆಲೋಚನೆಗಳಿವೆ, ನಾವೆಲ್ಲರೂ ಕೂಡಿ ಸರಿದೂಗಿಸೋಣ. ಮತ್ತು ಈ ರೀತಿಯಾದಂಥ ಒಂದು ಅದ್ಭುತವಾದಂಥ ಆಲೋಚನೆಗಳು, ಅನುಭವಗಳನ್ನು ಇಟ್ಕೊಂಡು ಬಂದು ನಮ್ಮ ಜೊತೆಗಿರುವಂಥ ಅತಿಥಿಗಳನ್ನು ಇವತ್ತು ಪರಿಚಯ ಮಾಡಿಕೊಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನೋಡಿ, ಹಾಲಿದೆ, ಹಾಲಿಗೆ ಸಕ್ಕರೆ ಹಾಕ್ತಾ ಇದ್ದಾರೆ. ಹಾಗೆ ಇನ್ನೂ ಸ್ವಲ್ಪ. ವೆರಿ ಗುಡ್. ಈ ಕಾರ್ಯಕ್ರಮದ ಉದ್ಘಾಟನೆ ಹೇಗಾಗತ್ತೆ ಅಂದರೆ ಹಾಲು ಒಕ್ಕುವುದರ ಮುಖಾಂತರ ಈ ಕಾರ್ಯಕ್ರಮ ಉದ್ಘಾಟನೆ ಆಗುತ್ತೆ. ಈಗ ನೋಡಿ, ಅಲ್ಲಿ ಹಾಲು ಶಾಖ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ, ಅದು ಅಷ್ಟಕ್ಕಾದ್ರೆ ಹಾಲು ಉಕ್ಕತ್ತೀಗ. ಅವರು ಒಳ್ಳೆ ವಿದ್ಯಾರ್ಥಿಗಳಾಗಿದ್ದರೆ ಹಾಲು ಉಕ್ಕತ್ತೆ, ಇಲ್ಲದ್ರೆ ಹಾಲು ಉಕ್ಕಲ್ಲ ಅಲ್ವಾ? ಹಾಲು ಉಕ್ಕಿದ್ರೆ ಜೋರಾಗಿ ಚಪ್ಪಾಳೆ ತಟ್ಟೆ. ಹಾಗೆ ಇನ್ನೂ ಸ್ವಲ್ಪ. ವೆರಿ ಗುಡ್. ಹಾಗೆ ಕ್ಲಾಪ್ಸ್ ಅನ್ನು ಇನ್ನೂ ಸ್ವಲ್ಪ. ಎಸ್. ಇನ್ನು ಮುಂದೆ ಈ ವಿಜ್ಞಾನ, ಥ್ಯಾಂಕ್ ಯು ಮಕ್ಕಳು, ವಿಜ್ಞಾನದ ಕಾರ್ಯಕ್ರಮದಲ್ಲಿ ಹಾಲು ಉಕ್ಕಿಸುವ ಮುಖಾಂತರ ಕಾರ್ಯಕ್ರಮ ಮಾಡಬೇಕು. ಇನ್ನು ಮುಂದೆ ಮಕ್ಕಳು, ಇನ್ನು ಮುಂದೆ ನಾವೆಲ್ಲಿವರೆಗೂ ಎಣ್ಣೆ ಬಳಸ್ತಿದ್ವಿ, ನೀರು ಬಳಸುವುದರ ಮುಖಾಂತರ ದೀಪ ಉರಿಸ್ಬೇಕು. ದಿಸ್ ಈಸ್ ಸೈನ್ಸ್. ಇರೋದನ್ನ ಬಳಸ್ಕೊಳ್ಳೋದಲ್ಲ, ಇಲ್ಲದಲೇ ಇರೋದನ್ನಲ್ಲಿ ಒಂದು ಹೊಸತನವನ್ನು ಹೇಗೆ ತೋರಿಸ್ಬೇಕು ಅನ್ನೋದ್ರ ಬಗ್ಗೆ ನಾವು ಕ್ರಿಯಾಶೀಲರಾಗಬೇಕು. ಇನ್ನು ಮುಂದೆ ಎಲ್ಲ ಶಿಕ್ಷಕರೇ ಈ ಥರದ ಕಾರ್ಯಕ್ರಮದಲ್ಲಿ ನೋಡಿ, ಯಾವುದೋ ಒಬ್ಬ ವ್ಯಕ್ತಿ ನಾನು ದೃಷ್ಟಿ ಹರಿಸಿದ್ರೆ ಹಾಲು ಉಕ್ಕುತ್ತೆ ಅಂತ ಹೇಳಿ ಲಕ್ಷಾಂತರ ಜನರನ್ನು ಮೋಸ ಮಾಡ್ತಿದ್ರು. ದೃಷ್ಟಿ ಹರಿಸ್ಬಿಟ್ರೆ ಹಾಲು ಉಕ್ಲಿಕ್ಕೆ ಸಾಧ್ಯ ಆಗತ್ತಾ? ದಿಸ್ ಇಸ್ ಸೈನ್ಸ್. ಪ್ರಶ್ನೆ ಆಗತ್ತಾ? ಆಗೋದಾದ್ರೆ ನಮ್ಮನೇಲಿ ಯಾಕಾಗಲ್ಲ? ಹೌದಲ್ವಾ? ನಾವು ಯಾಕೆ ಗ್ಯಾಸ್ ತರಬೇಕು? ಇದೆಲ್ಲ ಪ್ರಶ್ನೆಗಳ ಸುರಿಮಲೆ ಬರುತ್ತೆ ನಮಗೆ. ಎಷ್ಟು ಚೆನ್ನಾಗಿ ಹಾಲು ಉಕ್ತು, ಆಮೇಲೆ ಆ ಹಾಲನ್ನೆಲ್ಲರಿಗೂ ಒಂದೊಂದಿಷ್ಟು ಕೊಡೋದು. ನೋಡು, ನಾನು ದಿವ್ಯ ದೃಷ್ಟಿಯಿಂದ ಪವಾಡ ಮಾಡಿದ್ದೀನಿ, ಹಾಲು ಉಕ್ಸಿಸಿದ್ದೀನಿ, ನನಗೆ ಶಕ್ತಿ ಇದೆ, ಯಾವುದೋ ದೈವಿ ಶಕ್ತಿ ಇದೆ ಅಂತ ಹೇಳಿ ನಮ್ಮನ್ನು ನಂಬಿಸ್ತಿದ್ರು. ಆಮೇಲೆ ನಾವೇನು ಮಾಡಿದ್ವಿ, ಇಲ್ಲ, ಯಾವ ಮನುಷ್ಯನಿಗೂ ದೈವಿ ಶಕ್ತಿ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅವರು ನಮ್ಮಂತ ಒಬ್ಬ ವಿದ್ಯಾವಂತರಿರ್ಬೋದು, ಅಥವಾ ಒಂದಿಷ್ಟು ಹೆಚ್ಚು ತಿಳ್ಕೊಂಡಿರ್ಬೋದು, ಅಥವಾ ಈ ವಿಷಯದ ಬಗ್ಗೆ ಜ್ಞಾನ ಇರಬೇಕು. ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ, ಅವರು ಆಕಾಶದಿಂದ ಬಂದಿಲ್ಲ ಅಂತ. ಆಗ ನಾನು ಅದ್ರ ಬಗ್ಗೆ ತಿಳ್ಕೊಂಡಿದ್ದು, ಅವರು ಹಾಲು ಕೊಟ್ಟರಲ್ಲ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಹಾಲಿತ್ತು ನಿಜ, ಹಾಲು ಒಳಗಡೆಗೆ ನಮಗೆ ನಿಮಗೆ ಗೊತ್ತಿಲ್ಲದ ಹಾಗೆ ಹೈಡ್ರೋಜನ್ ಪರಾಕ್ಸೈಡ್ ಅಂತ ಒಂದು ಲಿಕ್ವಿಡ್ ಹಾಕಿದ್ರು. ಹೈಡ್ರೋಜನ್ ಪರಾಕ್ಸೈಡ್. ಆಮೇಲೆ ಸಕ್ಕರೆ ನೋಡಿ, ನಾನು ಸಕ್ಕರೆ ಹಾಕ್ತಾ ಇದ್ದೀನಿ ಅಂತ ಏನು ಹೇಳಿದ್ರು, ಆ ಸಕ್ಕರೆ ಒಳಗಡೆಗೆ ಆ ಪೊಟ್ಯಾಸಿಯಂ ಅಯೋಡೈಡ್ ಅಂತ ಪೌಡ್ರನ್ನು ಅದರೊಳಗಡೆ ಹಾಕಿದ್ರು. ಅವೆರಡು ಹಾಕಿದ್ರಿಂದ ಆ ಕಾಂಪೌಂಡ್ ಆಗಿ ರಾಸಾಯನಿಕ ಕ್ರಿಯೆ ನಡೆದು ಹಾಲಿನ ರೀತಿಯಲ್ಲಿ ನೊರೆ ಬಂತು. ಇದು ವಿಜ್ಞಾನ. ಆದರೆ ಅಲ್ಲೆಲ್ಲ ಹೋಗಿ ಯಾರೋ ಮಾಡ್ತಾ ಇದ್ದಾಗ ಪ್ರಶ್ನೆಗೆ ಅವಕಾಶನೇ ಇರಲ್ಲ, ಅಲ್ಲಿ ವಿಕಾಸತ್ವನೇ ಇರಲ್ಲ. ಅವ್ರು ಹೇಳಿದರು, ಹೌದು ಹಾಲುಕ್ತು ದೈವಿ ಶಕ್ತಿ ಅಂತ ಹೇಳಿ ಅವ್ರಿಗೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊಂಡು ಬರ್ತೀವಿ. ಹೌದಲ್ಲ ಮಕ್ಕಳು? ಇಲ್ಲ, ಅದ್ರ ಹಿಂದೆ
ವಿಜ್ಞಾನದ ಕಾರ್ಯಕಾರಣ ಇದ್ದೇ ಇರುತ್ತೆ. ಈ ಖರ್ಚಿ ನಿಮಗೆ ತೋರಿಸ್ತಾ ಇರೋ ಸತ್ಯ ಕಾಣಿಸ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಖರ್ಚೀಪ್ ಕಾಣಿಸುತ್ತೆ ನೋಡಿ, ಸೈನ್ಸ್ ಹೇಳುತ್ತೆ, ನೋಡ್ತಾ ಇದ್ದೀನಿ. ಎಸ್, ಕಣ್ಣು ಹರಿತಾ ಇದೆ ನೋಡಿ, ಕಾಲಿಗೆ ಕೈ ಇದೆ. ಈ ಬೆರಳನ್ನ ಮಡಿಸ್ತಾ ಇದ್ದೀನಿ ನೋಡಿ, ಕರೆಕ್ಟಾಗಿ ನೋಡಿ, ಮೈಯೆಲ್ಲ ಕಿವಿಯಾಗಿರಲಿ, ಬೆರಳು ಮಡಿಸ್ತಾ ಇದ್ದೀನಿ, ಮಡಿಸಿದ ಸತ್ಯ. ಈ ಬಟ್ಟೆಯನ್ನು ನಿಮಗೆ ಕಾಣ ಹಾಗೆ ಇದ್ರೊಳಗಡೆಗೆ ಪಂಚ್ ಮಾಡ್ತಾ ಇದ್ದೀನಿ, ಸತ್ಯ. ಎಲ್ಲವೂ ಸತ್ಯ. ಪ್ರಾಕ್ಟಿಕಲ್ ಆಗಿ ಪಂಚ್ ಮಾಡಿ ಅಲ್ಲಿಟ್ಟಿದ್ದೀನಿ ನೋಡಿ. ಒಂದೊಂದೇ ಬೆರಳನ್ನು ಹಿಂಗೆ ಓಪನ್ ಮಾಡಿದರೆ ಅಲ್ಲಿ ಬಟ್ಟೆ ಇಲ್ಲ. ಯಾವಾಗ ಬಟ್ಟೆ ಇಲ್ಲ ಅವ್ರು ಹೇಳ್ತಾರೆ ನೋಡಿ ಇವ್ರು ಬಾಯ ಮಾಡಿಬಿಟ್ರು ಅಂತ. ಇದು ಸೈನ್ಸಲ್ಲಿ ನಡಿಬೇಕಾಗಿತ್ತು, ಆದರೆ ಸೈನ್ಸ್ ಏನು ಹೇಳುತ್ತೆ, ಶೂನ್ಯದಿಂದ ಯಾವುದೇ ವಸ್ತುಗಳನ್ನು ಮಾಯ ಮಾಡಲಿಕ್ಕಾಗಲಿ ಉತ್ಪತ್ತಿ ಮಾಡಲಿಕ್ಕಾಗಲಿ ಸಾಧ್ಯ ಇಲ್ಲ. ಕರೆಕ್ಟಾಗಿ ನೋಡಿ, ಕಾಲಿಗೆ ಕೈ ಇದೆ, ಕರೆಕ್ಟಾಗಿ ನೋಡಿ, ಬೆಳ್ಳು ಮಡಿಸಿದ ಸತ್ಯ, ನೀವು ನೋಡ್ತಾ ಇರೋ ಸತ್ಯ, ನೋಡಿರೋ ಸತ್ಯ ನೋಡಿ. ನಿಮ್ಮ ಮುಂದೆ ನಿಮ್ಮೆಲ್ಲರಿಗೂ ಕಾಣ ಹಾಗೆ ಅದರೊಳಗಡೆಯಿಂದ ಮತ್ತೆ ಬಟ್ಟೆ ಓಪನ್ ಆಗಿದೆ. ಹೇಗೆ ಸಾಧ್ಯ? ಇಸ್ ಇಟ್ ಪಾಸಿಬಲ್? ಹೇಗೆ ಸಾಧ್ಯ? ಇಟ್ ಈಸ್ ಪಾಸಿಬಲ್. ಸಾಧ್ಯ ಕ್ರಿಯೇಟಿವ್ ಇದ್ದಾಗ, ಸಾಧ್ಯ ಪಾಸಿಟಿವ್ ಇದ್ದಾಗ, ಸಾಧ್ಯ ಇನ್ವೆಸ್ಟಿಗೇಷನ್ಗೊಳಗಾದಾಗ. ಇಲ್ಲ ಮಕ್ಕಳು, ಇಲ್ಲಿ ಬಟ್ಟೆ ಹಾಕಿ ಸತ್ಯ, ನೀವು ನೋಡ್ತಾ ಇರೋ ಸತ್ಯ, ಹಂಗೆ ಹಿಂಗೆ ಪಂಚ್ ಮಾಡಿ ಹಿಂಗೆ ತೆಗೆದಿದ್ದು ಸತ್ಯ. ನಮ್ಮ ಮನಸ್ಸು ಇಲ್ಲಿರುತ್ತೆ, ಆದರೆ ಬಟ್ಟೆ ಒಂದು ಪ್ಲಾಸ್ಟಿಕ್ ಕೆಪ್ಪೆರಳಿದೆ, ಅದರೊಳಗಡೆ ಹೋಗಿ ಸೇರಿಕೊಂಡಿದೆ. ಪ್ಲಾಸ್ಟಿಕ್ ಕೆಪ್ಪೆರಳು ಇಲ್ಲಿರುತ್ತೆ ಮಕ್ಕಳಿಗೆ, ಗೊತ್ತಾಗಲ್ಲ. ಇದು ಮೌಢ್ಯತೆ, ನಮ್ಗೆ ಹೇಳ್ಕೊಡಲ್ಲ, ಅವರೇ ಇರಬೇಕು, ಅದು ಮೌಢ್ಯತೆ. ನೋಡಿ, ಇಲ್ಲಿರುತ್ತೆ, ನಮ್ಮ ಮನಸ್ಸು ಬಟ್ಟೆ ಕಡೆ ಮಾತ್ರ ಹೋಗುತ್ತೆ, ನಮ್ಮ ಮನಸ್ಸನ್ನು ಈ ಕಡೆ ಡೈವರ್ಟ್ ಮಾಡ್ತಾರೆ ನೋಡಿ, ಮಡಿಸ್ತಾರೆ ನೋಡಿ. ನಿಮಗೆ ಗೊತ್ತೇ ಆಗಲಿಲ್ಲ, ಇಲ್ಲಿದ್ದ ಪ್ಲಾಸ್ಟಿಕ್ ಕೆಪ್ಪೆರಳನ್ನ ಸೆಕೆಂಡಲ್ಲಿ ಅದರೊಳಗಡೆ ಇಟ್ಟಿರ್ತಾರೆ. ಆಗ ಈ ಬಟ್ಟೆ ಹಿಂಗೆ ಪಂಚ್ ಮಾಡಿ ಹಿಂಗೆ ತೆಗಿದಾಗಿದ್ದಾಗ ನೋಡಿ, ಹಿಂಗೆ ಸ್ಟೈಲಾಗಿ ತೆಗಿತಾರೆ. ನಮ್ಮ ಮನಸ್ಸು ಇಲ್ಲಿದೆ, ಬಟ್ಟೆ ಇಲ್ಲೋಗಿ ಸೇರಿಕೊಂಡಿರುತ್ತೆ. ಯಾವಾಗ ಇನ್ವಾಲ್ವ್ಮೆಂಟ್ ಇರುತ್ತೆ, ಏಕಾಗ್ರತೆ ಇರುತ್ತೆ, ಅನಾಲಿಸಿಸ್ ಮಾಡುವ ಕೆಪಾಸಿಟಿ ಬರುತ್ತೆ, ಅದು ಬರದೆ ಸೈನ್ಸಲ್ಲಿ, ಆಗ ಇದಕ್ಕೆಲ್ಲ ಉತ್ತರ ಸಿಗುತ್ತೆ. ಇಲ್ಲದರೂ ಉತ್ತರ ಸಿಗಲ್ಲ. ನೋಡಿ, ಅಲ್ಲಿ ಯಾರೋ ಒಬ್ಬರು ಈ ಥರದ ಕರ್ಪೂರ ಇಟ್ಕೋತಾರೆ ಮಕ್ಕಳೇ. ಈ ತಾಲೂಕಲ್ಲಿ ತುಂಬ ಚೆನ್ನಾಗಿ ನಡೆಯುತ್ತೆ. ಅನೇಕ ಜನಕ್ಕೆ ನೋಡಿ, ಕೈ ಮೇಲೆ ಕರ್ಪೂರ ಇಟ್ಕೋತಾರೆ, ಉರಿಸ್ಕೊತಾ ಇರ್ತಾರೆ. ಮಗನೇ ಅಂತ ಕರೀತಾರೆ, ನಾವು ಅಪ್ಪ ಅಂತ ಹೋಗಿ ಅವ್ರ ಕಾಲಿಗೆ ಬೀಳ್ತೀವಿ. ಹಾಗಾದ್ರೆ ನಾನು ನಿಮಗೆ ಪ್ರಶ್ನೆ ಕೇಳ್ತೀನಿ, ಕೈ ಮೇಲೆ ಕರ್ಪೂರ ಉರಿಸ್ಕೊಂಡ್ರೆ ದೇವ್ರು ಬರುತ್ತಾ? ಟೆಲ್ ಮೀ, ಬರುತ್ತಾ? ಎಷ್ಟು ಜನ ನೋಡಿದ್ದೀರಿ ದೇವ್ರು ಬರೋರು ಮೈ ಮೇಲೆ? ಕೈ ಎತ್ತಿ. ಮೈ ಮೇಲೆ ದೇವ್ರು ಬರೋರನ್ನ ಎಷ್ಟು ಜನ ನೋಡಿದ್ದೀರಿ? ಕೈ ಎತ್ತಿ. ನೋಡಿ ಎಷ್ಟು ಚೆನ್ನಾಗಿ, ವೆರಿ ಗುಡ್. ದೇವರು ಮೈ ಮೇಲೆ ಬರುವಂಥವ್ರನ್ನ ಎಷ್ಟು ಜನ ನೋಡಿದ್ದೀರಿ ಈಗಾಗಲೇ? ವೆರಿ ಗುಡ್, ಅರ್ಥ ಆಗಿದೆ ಮಕ್ಕಳಿಗೆ. ಎಸ್, ಬಿಡಿ. ದೆವ್ವ ಮೈ ಮೇಲೆ ಬರೋರ್ನ ಎಷ್ಟು ಜನ ನೋಡಿದ್ದೀರಿ? ಬಿಡಿ ಮಕ್ಕಳೇ. ಹಾಗಾದರೆ ನಾನು ಒಂದು ಹುಡುಗಿ ಕರಿತಾ ಇದ್ದೀನಿ, ಬಾಮ್ಮ ಇಲ್ಲಿ. ವೆರಿ ಗುಡ್ ಮಕ್ಕಳೇ. ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ಕರೆಕ್ಟಾಗಿ ತಿಳ್ಕೊಳ್ಳಿ, ಕ್ಯಾಂಪರ್ ಕರ್ಪೂರ, ಆ ಕರ್ಪೂರವ ಅರ್ಧ ಭಾಗವನ್ನು ನೀರಲ್ಲಿ ನೆನೆಸಿರ್ತಾರೆ. ಕರೆಕ್ಟಾಗಿ ತಿಳ್ಕೊಳ್ಳಿ, ಅರ್ಧ ಭಾಗ ಕರ್ಪೂರ ನೀರಲ್ಲಿ ನೆಂದಿರುತ್ತೆ. ಅಲ್ಲಿ ಏರಿದೆ ಕರ್ಪೂರದ ಒಳಗಡೆ, ಅದು ಏರ್ ಔಟ್ ಆಗಿ ನೀರು ಹೋಗಿ ಸೇರ್ಕೊಂಡಿರುತ್ತೆ. ಈಗ ಈ ಹುಡುಗಿಯನ್ನು ಕೈ ಮೇಲೆ ಇಲ್ಲಿ ಇಟ್ಟಿದ್ದೀನಿ ನೋಡಿ, ಜೋರಾಗಿ ಚಪ್ಪಾಳೆ ತಟ್ಟಿ. ಪೇನ್ ನೋವಾಯ್ತಾ? ದೇವ್ರು ಬಂತ? ಅಲ್ಲ, ಇವಳಿಗೆ ಕೇಳೋಣ, ದೇವ್ರು ಬಂತ? ದೇವ್ರೇನೋ ಬಂತ? ಇಲ್ಲ. ಏನಾರು ಆಯ್ತಾ ನಿಮಗೆ? ದೇವ್ರೇನಾರು ಬಂತ? ನೋಡಿ ಎಷ್ಟು ಚೆನ್ನಾಗಿ. ಇದೇ ಹುಡುಗಿ ಮಕ್ಕಳೇ ಯಾವುದೋ ಒಂದು ವೇಷಭೂಷಣ ಹಾಕೊಂಡು ಅಲ್ಲೆಲ್ಲೋ ಹೋಗಿ ಒಂದು ಕಡೆ ಹಿಂಗೆ ಕೈ ಮೇಲೆ ಕರ್ಪೂರ ಉಡ್ಸ್ಕೊಂಡಿದ್ರೆ ನೀವೇನು ಹೇಳ್ತಿದ್ರಿ? ವೆರಿ ಗುಡ್. ಏನಂತ ತಿಳ್ಕೊಳ್ತಿದ್ರಿ? ದೇವ್ರು ಬಂದಿದೆ. ಹಾಗಾದ್ರೆ ಇವಳಿಗೆ ದೇವ್ರು ಬಂತ? ಹಾಗಾದ್ರೆ ಇಲ್ಲಿ ಪ್ರಶ್ನೆ ಮಾಡೋಣ ಮಕ್ಕಳೇ,
ನೀವು ಇನ್ಯಾರು ಹೋದ್ರೆ ಇಲ್ಲಿ ಪ್ರಶ್ನೆ ಆಗ್ಬೇಕಾಗಿತ್ತು. ಏಯ್, ಇಲ್ಲಿ ಪ್ರಶ್ನೆ, ಯಾರೋ ನಿಮ್ಮ ಮುಂದೆ ದೇವ್ರು ಬಂತು ಅಂತ ಅಂದ್ಕೊಳ್ಳಿ. ದೇವರೇ, ನಿನಗೆ ಇಷ್ಟೊಂದು ಶಕ್ತಿ ಇದೆಯಲ್ಲ, ಇಷ್ಟೇ ಸರಳ ಪ್ರಶ್ನೆ. ನಾನು ಹುಲು ಮಾನವ, ನಾನು ಒಂದಿಷ್ಟು ಕೆಂಡ ತಂದು ಕೊಡ್ತೀನಿ, ನೀನು ಕೈ ಮೇಲೆ ಇಟ್ಕೊಳಕ್ಕಾಗತ್ತಾ? ಕೈ ಮೇಲೆ ಇಟ್ಕೊಳಕ್ಕಾಗತ್ತಾ? ಆಗೇನಾಗುತ್ತೆ ದೇವರು? ಏನಾಗುತ್ತೆ ದೇವರು? ಹೊರಟೋಗ್ಬಿಡುತ್ತೆ. ಮಕ್ಕಳೇ, ಒಂದು ತಿಳ್ಕೊಳ್ಳಿ, ಯಾವುದೇ ವ್ಯಕ್ತಿಯ ಮೈ ಮೇಲೆ ದೇವರೂ ಬರಲ್ಲ, ದೆವ್ವನೂ ಬರಲ್ಲ. ಇಡೀ ಜಗತ್ತನ್ನೇ ಕಳ್ಕೊಳ್ಳೋ ರೀತಿಯಲ್ಲಿ ಒಂದು ಕಡೆ ಸೈನ್ಸ್ ಕಂಡುಹಿಡಿದಿದೆ, ಅದನ್ನು ಸರಿಯಾಗಿ ಬಳಸ್ಕೊಳ್ಳೋ ಮಾರ್ಗ ಇಲ್ದಲೆ ಜಗತ್ತನ್ನೇ, ಮನುಷ್ಯತ್ವವನ್ನೇ ಕಳ್ಕೊಳ್ಳೋ ಸ್ಥಿತಿಗೆ ನಾವು ಒಳಗಾಗ್ತಾ ಇದ್ದೀವಿ. ಅದ್ರ ಬಗ್ಗೆ ಥಿಂಕ್ ಮಾಡಬೇಕಾಗಿದೆ. ನಾನು ಟೀಚರ್ಸ್ ಇರೋದ್ರಿಂದ ಇಷ್ಟೊಂದು ಡೀಪಾಗಿ ಹೇಳ್ತಾ ಇದ್ದೀನಿ. ಮಕ್ಕಳೇ, ಸೈನ್ಸ್ ಹೇಳುತ್ತೆ ಕ್ರಿಯೆ ಇಲ್ದಲೆ, ಹೊರಗಡೆಯಿಂದ ಬಲಪ್ರಯೋಗ ಇಲ್ದಲೆ ಇನ್ನೊಂದು ಚಲನೆ ಆಗೋದೇ ಇಲ್ಲ ಅಂತ. ಹೊರ ಬಲಪ್ರಯೋಗ ಇಲ್ದಲೆ ಚಲನೆ ಆಗಲ್ಲ ಅಂತ. ಇಲ್ಲಿ ನೋಡಿ, ಏನು ಚಲನೆ ಆಯಿತು ಕರೆಕ್ಟಾಗಿ ತಿಳ್ಕೊಳ್ಳಿ. ನಮ್ಮ ಮನಸ್ಸು ತೆಂಗಿನಕಾಯಿ ಮೇಲಿರುತ್ತೆ, ಈ ಬೆರಳಿದೆಯಲ್ಲ, ಆ ಬೆರಳನ್ನ ಹಿಂದಕ್ಕೆ ಮಡಿಸ್ತಾರೆ. ಕರೆಕ್ಟಾಗಿ ನೋಡಿ, ಅಬ್ಸರ್ವಿ. ಈ ಬೆರಳನ್ನ ಹಿಂದಕ್ಕೆ ಮಡಿಸ್ತಾರೆ, ಅದರ ವಿರುದ್ಧ ದಿಕ್ಕಿನಲ್ಲಿ ತೆಂಗಿನಕಾಯಿ ಮುಂದಕ್ಕೆ ಬರುತ್ತೆ. ನ್ಯೂಟನ್ ಲಾ. ಹಾಗೆ ನಾವು ಯಾವಾಗ ಹಿಂಗೆ ಆಗ್ತಾ ಇದ್ದೀವಿ, ಈ ಕಡೆ ಒತ್ತಡ ಹೊರ ಪ್ರಯೋಗ ಆ ಕಡೆ ಬರುತ್ತೆ, ಆ ಕಡೆ ಒತ್ತಡ ಈ ಕಡೆ ಬಂದಾಗ ಲೋಲಕದ ರೀತಿಯಲ್ಲಿ ಗಡಿಯಾರ ಹೇಗೆ ಲೋಲಕ ಇದೆ ಹಂಗಾಡ್ತಾ ಇರುತ್ತೆ. ಇದನ್ನು ಪಾಯಿಂಟ್ ಕಂಡುಹಿಡಿತೀನಿ ಅಂತ ಹೇಳಿ ಅನಾದಿ ಕಾಲದಿಂದ ನಮ್ಮನ್ನು ನಂಬಿಸ್ಕೊಂಡು ಬಂದಿದ್ದಾರೆ. ಮಕ್ಕಳೇ, ಜಿಯಾಲಜಿಸ್ಟ್ ಹೇಳ್ತಾರೆ, ಇನ್ನೂ 300 ಅಡಿ ಆಳದಲ್ಲಿ ಏನಿದೆ ಗೊತ್ತಿಲ್ಲ, 3000 ಅಡಿ ಆಳದಲ್ಲಿ ಏನಿದೆ ಗೊತ್ತಿಲ್ಲ. ಸೈನ್ಸ್ ಇನ್ನೂ ಸಣ್ಣ ಕಣ, ಸೈನ್ಸ್ ಇನ್ನೂ ಬಹಳಷ್ಟು ಅಭಿವೃದ್ಧಿ ಆಗಬೇಕಾಗಿದೆ. ಆದರೆ ನಾವು ಸೈನ್ಸ್ಗಳನ್ನೇ ಬಳಸ್ಕೊಂಡು ಮೌಢ್ಯತೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಮಕ್ಕಳೇ, ತೆಂಗಿನಕಾಯಿಯಿಂದ ನೀರು ಕಂಡುಹಿಡಿಯೋಕ್ಕಾಗಲ್ಲ ಮಕ್ಕಳೇ. ಭೂಮಿ ಒಳಗಡೆ ನೀರಿದ್ರೆ ನೀರು ಸಿಗುತ್ತೆ, ಇಲ್ಲದಿಲ್ಲ. ಈ ತೆಂಗಿನಕಾಯಿನಲ್ಲಿ ಪ್ರಕೃತಿ ಪ್ರಕಾರ ಏನು ಸಿಗಬೇಕು? ಏನು ಬರಬೇಕು ಹೇಳಿ? ಎಳ್ನೀರು. ಇನ್ನೇನು ಬರಬೇಕು? ಕಾಯಿ, ಕೊಬ್ಬರಿ. ನೋಡಿ, ನಿಮ್ಮ ಮುಂದೆ ಇಲ್ಲೇ ಹೊಡಿತೀನಿ ನೋಡಿ, ಹೊಡೆದೆ, ನೀರು ಬಂತು ಮಕ್ಕಳೇ. ಎಸ್, ನೀರು ಬಂತು, ಸತ್ಯ. ತೆಂಗಿನಕಾಯಿ ಬಂತು, ಸತ್ಯ. ಇದು ಪ್ರಕೃತಿ ಕೊಟ್ಟಿದ್ದು. ಮಕ್ಕಳೇ, ತೆಂಗಿನಕಾಯಿ ಒಳಗಡೆ ಚಿನ್ನದ ಸರ, ಕಟ್ರು ಚಪ್ಪಾಳೆ. ಎಲ್ಲರ ನೋಡಿದಿರ ಚಿನ್ನದ ಸರ ಬರೋದು? ನಿಮ್ಗೆ ಯಾರ್ಯಾರ ತೆಂಗಿನಕಾಯಿ ನೀವು ಕೊಟ್ರೆ, ಹೀಗೆ ತೆಂಗಿನಕಾಯಿ ಕೊಟ್ರೆ, ನಿಮ್ಮ ಅವ್ರು ಹೊಡೆದ್ಬಿಟ್ಟು ತೆಂಗಿನಕಾಯಿ ಒಳಗಡೆ ಚಿನ್ನದ ಸರ ಕೊಟ್ರೆ ಏನ್ ಮಾಡ್ತೀರಿ ನೀವು? ಖುಷಿ ಪಡ್ತೀರಿ, ಆನಂದ ಪಡ್ತೀರಿ, ದೇವ್ರು ಕೊಟ್ಟಿದ್ದು ಅಂತೀರಿ, ಪವಾಡ ಅಂತೀರಿ ಅಲ್ವಾ? ಇಲ್ಲ ಮಕ್ಕಳೇ, ಇದೂ ಕೂಡ ಮೋಸ ನಡೀತಾ ಇತ್ತು, ಮೋಸ ನಡೀತಾ ಇತ್ತು. ನೋಡಿ, ಪ್ರಕೃತಿ ಮನುಷ್ಯನಿಗೆ ಯಾವತ್ತೂ ದ್ರೋಹ ಮಾಡಲ್ಲ. ಪ್ರಕೃತಿಯ ಮೇಲೆ ದಬ್ಬಾಳಿಕೆ ಮಾಡುವ, ಪ್ರಕೃತಿಯನ್ನು ಅತ್ಯಾಚಾರ ಮಾಡುವ ಏಕೈಕ ವ್ಯಕ್ತಿ ಮನುಷ್ಯ ಮಾತ್ರ. ಪ್ರಕೃತಿಯನ್ನು ಹೆಂಗೆ ಬಳಸ್ಕೊತಾನೆ ನೋಡಿ. ನನ್ನ ಕೊನೆ ಮಾತು ಏನು ಗೊತ್ತಾ ಮಕ್ಕಳೇ? ದೇವರಿಗೂ ಮೋಸ ಮಾಡೋ ಜೀವಿ, ಅದು ಯಾವುದೇ ದೇವರಾಗಿರಲಿ, ಈ ಜಗತ್ತಲ್ಲಿ ಯಾರು ಇದ್ದಾರೆ ಅಂದರೆ ಮನುಷ್ಯ ಮಾತ್ರ. ದೇವ್ರ ಮುಂದೆ ಸುಳ್ಳು ಹೇಳ್ತೀವಿ, ಅಷ್ಟು ಸುಳ್ಳು ಹೇಳ್ತೀವಿ. ಆದರೆ ಯಾವ ಪ್ರಾಣಿಗಳು ಕೂಡ ಸುಳ್ಳು ಹೇಳಲ್ಲ. ಎಷ್ಟು ಚೆನ್ನಾಗಿ ಜೀವನ ರೂಪಿಸ್ಕೊಂಡಿದ್ದಾರಲ್ವಾ? ಇಲ್ಲ ಮಕ್ಕಳೇ, ಏನೆಲ್ಲ ಬಳಸ್ಕೊಂಡು ಭಯ ಮತ್ತು ಭಕ್ತಿಯ ಎರಡನ್ನ ಎನ್ಗ್ಯಾಶ್ ಮಾಡಿಕೊಂಡು ಮೌಢ್ಯವನ್ನು ಬಿತ್ತುತ್ತಾ ಇದ್ದಾರೆ. ಹೊರಗಡೆ ಭಾಳ ಹುಷಾರಾಗಿರಿ. ನೋಡಿ, ಪ್ರಕೃತಿ ಕೊಟ್ಟಂಥ ತೆಂಗಿನಕಾಯಿಗೆ ನೀವು ಕೊಡೋದಕ್ಕಿಂತ ಮುಂಚೆ ಅವ್ರ ಕಡೆ ತೆಂಗಿನಕಾಯಿ ಇಟ್ಟಿರ್ತಾರೆ, ಅವರು ಒಡೆದಿರ್ತಾರೆ, ಇದರೊಳಗಡೆ ನಿಂಬೆಹಣ್ಣು, ಚಿನ್ನದ ಸರನ್ನು ಹಾಕಿರ್ತಾರೆ, ಹಾಕಿ ಸಿಂಕೋನ ಮರದ ಗೋಂದಲ್ಲಿ ಅಂಟಾಕಿರ್ತಾರೆ. ಗೊತ್ತಾಗಲ್ಲ ಮಕ್ಕಳೇ. ನೋಡಿ, ಅದು ಮತ್ತೆ ಹೆಂಗೆ ಹೊಡ್ಕೊಂಡಿತ್ತು ಹಾಗೇ ಬಿರುಕ್ಬಿಡ್ತು. ಮಾಡಿ ನೀರಾ ಒಂದು ಟೇಸ್ಟ್ ನೋಡಿ. ನೀರು ನೋಡಿ ಮಕ್ಕಳೇ, ಇದರೊಳಗಡೆ ಬತ್ತಿ ಹಾಕ್ತಾ ಇದ್ದೀನಿ, ಇಟ್ಕೊಳ್ಳಿ. ಬತ್ತಿ ಹಾಕಿರೋ ಸತ್ಯ, ನೀವು ನೋಡ್ತಾ ಇರೋ ಸತ್ಯ ನೀರಿದೆ ಮಕ್ಕಳೇ. ಈಗ ನೀರಲ್ಲಿ ದೀಪ ಉರಿಯುತ್ತೆ ನೋಡಿ, ಹಚ್ಚಿ. ಚಪ್ಪಳೆ ತಿಟ್ಟಿ. ಹಾಗಾದ್ರೆ
ಆನೇಕಲ್ ಶಿಕ್ಷಕಿ ನೀರಲ್ಲಿ ದೀಪ ಉರಿಸಿದ್ರು. ಇದೊಂದು ಅದ್ಭುತ ಬ್ರೇಕಿಂಗ್ ನ್ಯೂಸ್. ಎಷ್ಟು ಚೆನ್ನಾಗಿ ಬ್ರೇಕಿಂಗ್ ನ್ಯೂಸ್ ನೋಡಿ, ಎಷ್ಟು ಚೆನ್ನಾಗಿ ನೀರಲ್ಲಿ ದೀಪ ಉರಿತಾ ಇದೆ. ನೋಡಿ, ಇಲ್ಲಿ ಪ್ರಶ್ನೆ ಇದೇ ನೀರಲ್ಲಿ ದೀಪ ಉರಿಯೋದಾದ್ರೆ ನಮ್ಮ ಅಡಿಗೆ ಮಾಡ್ತಾರಲ್ಲ, ಗ್ಯಾಸ್ ತರದ್ ಬೇಡ, ನೀರು ಕೊಡೋಣ, ಇದಕ್ಕೆ ನೀರಲ್ಲಿ ದೀಪ ಉರಿಸ್ಲಿ. ಅವರು ಹೇಳ್ತಾರೆ, ಸರ್ ಹೋದ ವರ್ಷ ಹಚ್ಚಿದ ದೀಪ 50 ವರ್ಷಗಳ ಕಾಲ ಉರಿಯುತ್ತೆ. ಅಲ್ಲಿ ಹಾಗೆ ಹೇಳ್ತೀವಿ ನಾವು. ಇಲ್ಲಿ ನೀರಲ್ಲಿ ದೀಪ ಉರಿಯುತ್ತಾ? ಟೀಚರ್ಸ್ ಮಾತಾಡಿ, ನೀರಲ್ಲಿ ದೀಪ ಉರಿಯುತ್ತಾ? ಉರಿಯಲ್ಲ. ನೋಡಿ, ಎರಡು ದ್ವಂದ್ವ. ಯಾವುದನ್ನು ಕೊಡ್ತೀನಿ ಮಕ್ಕಳಿಗೆ? ಅಲ್ಲಿ ಮನೆಗೆ ಹೋಗ್ತಾರೆ, ಮಾಧ್ಯಮದಲ್ಲಿ ಬರುತ್ತೆ, 50 ವರ್ಷಗಳಿಂದ ನೀರಲ್ಲಿ ದೀಪ ಉರಿತಾ ಇದೆ. ಡೆಂಕನಕೋಟೆಯ ಒಬ್ಬ ಸ್ವಾಮೀಜಿ ಎಳ್ನೀರಲ್ಲಿ ದೀಪ ಉರಿಸ್ತಾರೆ, ಇದೊಂದು ಅದ್ಭುತ. ನೋಡಿ ಎಷ್ಟು ಚೆನ್ನಾಗಿ ನೀರಲ್ಲಿ ಉರಿಯುತ್ತೆ. ಮೌನೇಶ್, ಇನ್ಮೇಲೆ ಎಣ್ಣೆ ತರಬಾರ್ದು, ನೀರಲ್ಲಿ ದೀಪ ಉರಿಸ್ಬೇಕು ಇನ್ನು ಮುಂದಿನ ಕಾರ್ಯಕ್ರಮದಲ್ಲಿ. ಇಲ್ಲ ಮಕ್ಕಳೇ, ನೀರಲ್ಲಿ ದೀಪ ಉರಿಯೋಕ್ಕಾಗಲ್ಲ. ಹಾಗಾದ್ರೆ ಅವ್ರು ಏನು ಮಾಡ್ತಾರೆ? ಇಲ್ಲೇ ಒಂದು ಬಾಣಲಿ ತೆಗೆದುಕೊಳ್ತಾರೆ, ಅದಕ್ಕೆ ಕರ್ಪೂರ ಹಾಕ್ತಾರೆ, ಮೇಣ ಹಾಕ್ತಾರೆ, ಮೇಣದ ಬತ್ತಿ ಹಾಕ್ತಾರೆ, ಎರಡನ್ನೂ ಬಿಸಿ ಮಾಡ್ತಾರೆ, ಲಿಕ್ವಿಡ್ ಆಗುತ್ತೆ. ಅದಕ್ಕೆ ಒಂದು ಗಿಡಮೂಲಿಕೆ ಗೋರಿ ಬೀಜ ಹಾಕ್ತಾರೆ, ಪೌಡ್ರ್ ಮಾಡಿ. ಅದನ್ನು ನೀರು ಲಿಕ್ವಿಡ್ ಏನಾಗಿರುತ್ತೆ ಅದರೊಳಗಡೆ ಬತ್ತಿ ಹಾಕ್ತಾರೆ. ಆಮೇಲೆ ಬಿಸಿಲಲ್ಲಿ ಒಣಗಿಸ್ತಾರೆ. ನಿಮಗೆ ಗೊತ್ತಿರಲಿ, ಮೇಣದ ಬತ್ತಿ ವಸ್ತು ಉರಿಗೆ ಸಹಾಯ ಮಾಡುತ್ತೆ, ಇದರೊಳಗಡೆ ಇದೆ. ಕರ್ಪೂರ ತಾನೇ ಹತ್ಕೊಂಡು ಉರಿಯುತ್ತೆ, ಇದರೊಳಗಡೆ ಇದೆ. ಆ ಬೀಜ ಸೀಡ್ಸ್ ಇದೆಯಲ್ಲ, ಅದು 1 ಇಂಚ್ ಉರಿಸ್ಲಿಕ್ಕೆ 1 ವರ್ಷ ತೆಗೆದುಕೊಳ್ಳುತ್ತೆ. ಎಷ್ಟು ಇಂಚಿದೆಯೋ ಅಷ್ಟು ವರ್ಷ ಉರಿಯುತ್ತೆ. ಮಕ್ಕಳೇ, ಸೈನ್ಸ್ ನಾವಿದ್ದರೆ ಅಲ್ಲಿ ಏನೆಲ್ಲ ಪ್ರಶ್ನೆಗಳು ತಿಳ್ಕೊಬೋದು. ನೋಡಿ, ಇಲ್ಲಿ ಅದ್ಯಾರೋ ಒಬ್ಬ ಮಂತ್ರವಾದಿ ಹಿಂಗೆ ಇಟ್ಕೊಂಡಿರ್ತಾನೆ. ತೆಂಗಿನಕಾಯಿ ನಾವೇ ಕೊಟ್ಟಿತ್ತು, ನಮ್ಮ ಮುಂದೆ ಇಟ್ಕೊತಾನೆ, ಅದೇನೋ ಮಂತ್ರ ಮಾಡ್ತಾನೆ. ಎಸ್, ನಮ್ಮ ಮೇಷ್ಟ್ರುಗಳು ಬೆಳಗಿನ ಸಾಯಂಕಾಲ ತನಕ ಎದೆ ಹೊಡ್ಕೊಂಡು ಪಾಠ ಅನ್ನೋ ಮಂತ್ರ ಹೇಳಿದ್ರೆ 2 ಅಕ್ಷರ ಎದೆಗೆ ಹೋಗಲ್ಲ. ಅವರು 1 ಸೆಕೆಂಡು ಅದೇನೋ ಹಿಂಗೆ ಅಂತಾರೆ, ಮಂತ್ರ ಮಾಡಿ ಇದ್ರ ಮೇಲೆ ಒಂಚೂರು ಹಿಂಗೆ ಅಂತಾರೆ ಅಂದರೆ ಸಾಕು, ಹತ್ಕೊಂಡು ಉರಿಯುತ್ತೆ. ಎಷ್ಟು ಚೆನ್ನಾಗಿ ಉರಿತಲ್ವಾ? ಇದನ್ನೇ ಅಲ್ಲೆಲ್ಲೋ ಮಾಡಿದ್ರೆ ಮಕ್ಕಳೇ ಪವಾಡ ಯಾವುದೋ ಶಕ್ತಿ. ಇಲ್ಲಿ ಸೈನ್ಸ್ ಇದೆ ಮಕ್ಕಳೇ ತಿಳ್ಕೊಳ್ಳಿ ಕರೆಕ್ಟಾಗಿ. ಸೈನ್ಸ್ ಇದೆ. ಇದನ್ನೇ ಅಲ್ಲೇ ಬಿಜಾಪುರ ಕಡೆ ಹೋದ್ರೆ ಬಾನಾಮತಿ ಅಂತ ಕರೀತಾರೆ. ಆದ್ರೆ ಸೈನ್ಸ್ ಟೀಚರ್ ಹೇಳ್ತಾರೆ 2 ವರ್ಷಗಳ ವಸ್ತುಗಳ ಘರ್ಷಣೆ ಇಲ್ಲದೆ ಬೆಂಕಿ ಹತ್ಕೊಂಡು ಉರಿಯಲ್ಲ, 2 ವಸ್ತುಗಳ ಸಂಯೋಗ ಇಲ್ಲದೆ ಬೆಂಕಿ ಹತ್ಕೊಂಡು ಉರಿಯಲ್ಲ. ಟೀಚರ್ಸ್ ಹೇಳ್ತಾರೆ. ಆದ್ರೆ ಅವ್ರು ಹೇಳ್ತಾರೆ ಹತ್ಕೊಂಡು ಉರಿಸ್ತೀನಿ ನಾನು. ಎಲ್ರಿ ನಾವ್ ಯಾರು ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀವಿ? ನಾವು ಏನ್ ಕೊಡ್ತಾ ಇದೀವಿ ಮಕ್ಕಳಿಗೆ, ಸಮಾಜಕ್ಕೆ? ಯಾವ್ದನ್ನು ಸ್ವೀಕರಿಸ್ಬೇಕು ಮಕ್ಕಳು? ಇಲ್ಲಿ ಮಕ್ಕಳೇ, ನಿಮಗೆ ಗೊತ್ತಿರಲಿ, ಇಲ್ಲಿ ಕೇಳಿಸ್ಕೊಳ್ಳಿ. ಆ ತೆಂಗಿನಕಾಯಿ ಒಳಗಡಿಕೆ ನಮಗೆ ಗೊತ್ತಿಲ್ಲದಲೇ ಮೊದಲೇನೆ ಕಾಣದ ರೀತಿಯಲ್ಲಿ ಅವರು ಸೋಡಿಯಂ ಹಾಕಿದ್ರು. ಅದರ ಮೇಲೆ ನೀರು ಹಾಕಿದಾಗ ಸೋಡಿಯಂ ಹೈಡ್ರಾಕ್ಸೈಡ್ ಆಗಿ ಹತ್ಕೊಂಡು ಒದಿಯುತ್ತೆ. ನೋಡಿ, ನಿಮ್ಮೆಲ್ಲರ ಮುಂದೆ 2 ಖಾಲಿ ಬಾಕ್ಸ್ ಇದೆ. ಜಯಲಕ್ಷ್ಮಿ ಬನ್ನಿ ಮೇಡಮ್, ನೀವೇ ಬನ್ನಿ. ನೋಡಿ, ಇವೆರಡು ಖಾಲಿ ಬಾಕ್ಸ್ ಒಪ್ಕೊಳ್ತೀರಿ. ನೋಡಿ, ಇದು ಒಂದು ಬಾಕ್ಸ್ ಇಟ್ಕೊಳ್ಳಿ. ಇವೆರಡು ಉಂಗುರ ಕೊಡಿ ಮೇಡಮ್. ನೋಡಿ ಮಕ್ಕಳೇ, ನಿಮ್ಮ ಮುಂದೆ ನಮ್ಮ BU HM ಆಗಿ ಒಂದು ಒಳ್ಳೆ ಹೆಸರು ತೊಗೊಂಡಿದ್ರು. 100% ರಿಸಲ್ಟ್ ಬರ್ತಿತ್ತು ಇವ್ರ ಸ್ಕೂಲಲ್ಲಿ. ಜೋರಾಗಿ ಒಂದು ಚಪ್ಪಾಳೆ ತಟ್ಟಿ. ಒಬ್ಬ ಕರೆಕ್ಟರದ ಗಣ್ಯ ರಾಜಕೀಯ ವ್ಯಕ್ತಿ ಇವ್ರ ಬಗ್ಗೆ, ಸರ್ ಹೋದ್ರೆ ಆ ಸ್ಕೂಲ್ಗೆ ಹೋಗಿ ಮಾಡಿ ಸರ್. ಒಬ್ಬ ಶಿಕ್ಷಣ ತಜ್ಞ, ಅವ್ರ ಸ್ಕೂಲ್ಗೆ ಹೋಗಿ ಸರ್, ಒಂದಿಷ್ಟು ಮೌಢ್ಯತೆ ಇದೆ, ಅಲ್ಲೂ ಜಾಸ್ತಿ. ಇವ್ರ ಸ್ಕೂಲಲ್ಲಿ ಊಟ ಮಾಡ್ಕೊಂಡು ಬಂದಿದ್ದೆ, ಮಕ್ಕಳಿಗೂ ಊಟ ಬಡಿಸಿದ್ದೆ ನಾನು. ಈಗ ನೋಡಿ, ಇವೆರಡು ಇದ್ರೊಳಗಡೆ ಹಾಕಿದ್ದೀನಿ. ಖಾಲಿ ಬಾಕ್ಸ್ ಇದೆ, ಇದ್ರೊಳಗಡೆ ಹಿಂಗೆ ಪಂಚ್ ಮಾಡಿದ್ದೀನಿ. ಸತ್ಯ ನೀವು ನೋಡ್ತಾ ಇದ್ದೀರಿ. ಸತ್ಯ ನಮ್ಮ ಮೇಡಮ್ಗೆ
DDP ಆಗಿ ಪ್ರಮೋಷನ್ ಸಿಗುತ್ತೆ ಅನ್ನಂಗಿದ್ರೆ ಈ ಉಂಗ್ರಮಯ ಆಗಿ ಹೂ ಬರುತ್ತೆ. ಪ್ರಮೋಷನ್ ಸಿಗಲ್ಲ ಅನ್ನಂಗಿದ್ರೆ ಉಂಗ್ರ ಇರುತ್ತೆ. ಈಗ ನಮ್ಮ ಟೀಚರ್ಸ್ ಹೇಳಿ ಉಂಗ್ರ ಬೇಕಾ ಹೂ ಬೇಕಾ? ನೋಡಿ ಮಕ್ಕಳಿಗೆ ಹೂ ಬೇಕು. ಕಟ್ರ ಚಪ್ಪಾಳೆ ಜೋರಾಗಿ ನೋಡಿ. ಅಲ್ಲಿ ಮೇಡಮ್ ಎರಡೂ ಬೇಕು ಅಂತ ಏನು ಸ್ವಾರ್ಥ ನೋಡಿ. ಬೇಡ, ಒಂದು ಹೂವು ಬೇಕಲ್ವಾ? ಎಸ್, ಇದರೊಳಗಡೆ ಇದೆ. ನಾನು ಹಿಂಗೆ ಓಪನ್ ಮಾಡಿದ್ದೀನಿ, ನಾನು ಇನ್ನೇನು ಮಾಡಿಲ್ಲ. ಅವ್ರ ತಲೆ ಮೇಲೆ ಥ್ಯಾಂಕ್ ಯು ಮೇಡಮ್, ಹೋಗ್ಬೋದು. ಸುಭದ್ರಮಾರಮಣ ಗೋವಿಂದ. ಈಗ ಹೇಳಿ ಮಕ್ಕಳೇ, ಉಂಗುರ ಕೊಟ್ಟೋರ್ ತಪ್ಪ, ಹೂ ಕೊಟ್ಟೋರ್ ತಪ್ಪ? ಅವ್ರ ತಪ್ಪು ಯಾರ್ದು? ಉಂಗುರ ಕೊಟ್ಟರು. ಮೋಸ ಹೋದವ್ರು ಯಾರು? ಅವರ ಮೋಸ ಮಾಡೋನ್ ತಪ್ಪ, ಮೋಸ ಹೋಗೋರ್ ತಪ್ಪ? ಎಸ್, ಇಲ್ಲ ಮಕ್ಕಳೇ, ಸೈನ್ಸ್ ಹೇಳುತ್ತೆ ಒಂದು ವಸ್ತುವಿನ ಮತ್ತೊಂದು ವಸ್ತುವನ್ನು ಬದಲಾವಣೆ ಮಾಡೋಕ್ಕಾಗಲ್ಲ. ನೋಡಿ, ಜನ ಬರೋದಕ್ಕಿಂತ ಮುಂಚೆ ಈ ಸ್ಮಾಲ್ ಈ ಹೂವನ್ನು ಇದ್ರೊಳಗಡೆ ಇಟ್ಟಿರ್ತಾರೆ. ಇನ್ನೇನು ಜನ ಬರ್ತಾ ಇದ್ದಾರೆ ಅಂದಾಗ ಮೇಲ್ಗಡೆ ಸ್ಮಾಲ್ ಬಾಕ್ಸ್ ಇಲ್ಲಿ ಇಟ್ಟಿರ್ತಾರೆ. ಮೇಡಮ್ ಬರ್ತಾರೆ, ನನಗೆ ಪ್ರಮೋಷನ್ ಸಿಗುತ್ತಾ ಅಂತ ಕೇಳ್ತಾರೆ. ಅಂದರೆ ಮೇಡಮ್ ಥರ ಜನ ಅಲ್ಲೋಗಿ ಕೇಳ್ತಾರೆ. ಹಾಗೆ ಇಲ್ಲಿ ಮ್ಯಾಗ್ನೆಟಿಕ್ ಕಡ್ಡಿ ಇರುತ್ತೆ ಮಕ್ಕಳೇ, ಆ ಬಾಕ್ಸನ್ನು ಇದರೊಳಗಡೆ ತಗೊಂಡೋಗ್ಬಿಡುತ್ತೆ. ಇಲ್ಲಿ ಹೂ ಬರುತ್ತೆ. ಓ, ದೈವಿ ಶಕ್ತಿಯಿಂದ ಏನು ಬಂತು? ಹೂ ಬಂತು ಅಂತ ಹೇಳಿ ನಾವು ನಂಬ್ತಾ ಹೋಗ್ತೀವಿ. ಇಬ್ಬರು ಟೀಚರ್ ಬನ್ನಿ ಬೇಗ ಚೆಕ್ ಮಾಡಿ, ಹಾಕಿ ಇನ್ನೇನಾರು ಇದೆಯಾ ನೀವು ನೋಡಿ. ಇಲ್ಲ, ಇಲ್ಲಿ ಇಟ್ಕೊಡಿ. ರಾಧಾ, ನಿಮ್ಮ ಮುಂದೆ ನಿಮ್ಮ ಕೈಲಿ ನಿಂಬೆಹಣ್ಣು ಕೊಡ್ತೀನಿ ನೋಡಿ. ನಿಂಬೆಹಣ್ಣು ಅದು ಪ್ರೆಸ್ ಮಾಡಿ, ಸ್ಮೆಲ್ ನೋಡಿ. ನೀರೊಳಗಡೆ ಹಾಕಿದ್ರೆ ನೆನೆಯುತ್ತಲ್ಲ, ಕರಗುತ್ತ ನೋಡಿ. ಒಂಚೂರು ಅಷ್ಟ ಕೊಡ, ಕರಗುತ್ತ ನೋಡಿ. ನೋಡಿ ಇನ್ನೊಂದ್ಸಲ. ಎಸ್, ನೋಡಿ ಮಕ್ಕಳೇ, ಇದ್ರೊಳಗಡೆ ನೀರೊಳಗಡೆಗೆ ನಿಂಬೆಹಣ್ಣು ಹಾಕಿದ್ದೀವಿ, ಕರಗಿಲ್ಲ. ಇನ್ನೊಂದ್ಸರಿ ಹಿಂಗೆ ಪ್ರೆಸ್ ಮಾಡಿ, ಒಂಚೂರು ನಿಂಬೆಹಣ್ಣು ಕೊಡಪ್ಪ, ಅಷ್ಟು ಪ್ರೆಸ್ ಮಾಡಿ. ಅದು ಇಲ್ಲ ನೋಡಿ ಮಕ್ಕಳೇ, ಕರೆಕ್ಟಾಗಿ ನೋಡಿ. ಆ ಕಡೆ ಕಿಡ್ಕಡೆ ಬೇಕಾ ಹಿಂಗೆ ಕಾಣಂಗಿರಲಿ. ರಾಧಾ, ನಿಂಬೆಹಣ್ಣಿಗೆ ಒಂಚೂರು ಅರ್ಶಿನ ಹಾಕ್ತಾ ಇದ್ದೀನಿ, ಯಾಕೆಂದ್ರೆ ನಿಂಬೆಹಣ್ಣು ಕಾಣಬಾರ್ದು. ಅರ್ಥ ಮಾಡ್ಕೊಳ್ಳಿ, ನಿಂಬೆಹಣ್ಣು ಕಾಣಬಾರ್ದು ಅಂತ ಹೇಳಿ ನಿಂಬೆಹಣ್ಣಿಗೆ ಒಂಚೂರು ಅರ್ಶಿನ ಹಾಕ್ತಾ ಇದ್ದೀನಿ. ಸತ್ಯ. ರಾಧಾ, ನಿಮ್ಮ ಎರಡೂ ಕೈಗಳನ್ನು ಅದ್ರ ಮೇಲೆ, ಇದ್ರ ಮೇಲೆ ಕ್ಲೀನಾಗಿ. ಎಸ್, ನೋಡಿ ಮಕ್ಕಳೇ, ನಿಂಬೆಹಣ್ಣು ಒಂಚೂರು ಅರ್ಶಿನ ಹಾಕಿದ್ದೀನಿ, ಇವ್ರ ಕೈಲಿ ಕೊಟ್ಟಿದ್ದೀನಿ. ಕರೆಕ್ಟಾಗಿ ನೋಡಿ, ಅರ್ಶಿನ ಹಾಕಿದ್ದೀನಿ, ಕೊಟ್ಟಿದ್ದಾದ್ರೆ ಕೈಲಿ ನಿಧಾನಕ್ಕೆ ಬಿಟ್ಬಿಡಿ. ರಾಧಾ, ಮುಚ್ಚಿಟ್ಕೊಳ್ಳಿ, ಮೇಲೆ ಎತ್. ಎಸ್ ಮಕ್ಕಳೇ, ಈಗ ರಾಧಾ ನಿಂಬೆಹಣ್ಣು ತೆಗೆದುಕೊಟ್ರೆ ಜೀವಂತ ಬದುಕ್ತಾರೆ. ನಿಂಬೆಹಣ್ಣು ಕೊಡಲ್ಲ, ನಾಳೆ ಆನೇಕಲ್ ತಾಲೂಕ್ ಲೆಟ್ ಆಫ್, ಬಿಕಾಸ್ ರಾಧಾ ಇನ್ನಿಲ್ಲ. ನಿಮ್ಮ ಮನೆ ಬರ. ರಾಧಾ, ನಿಧಾನಕ್ಕೆ ನಿಂಬೆಹಣ್ಣು ತಕ್ಕೊಡು. ಎಸ್, ಈಗ ಹೇಳಿ, ರಾಧರಿಗೆ ಸ್ಟಾರ್ಟ್ ಆಯ್ತು ಇಲ್ಲಿಂದ ಭಯ. ನನ್ನ ಸಾವು, ನನ್ನ ಸಾವು, ನನ್ನ ಸಾವು. ಭಯ ಹುಡ್ಸೋರು ಯಾರು? ಮಂತ್ರವಾದಿಗಳು. ಮಕ್ಕಳೇ, ನಮ್ಮ ನಿಮ್ಮ ನಡುವೆ ಇರುವ ಈ ಸಮಾಜದ ಭಯೋತ್ಪಾದಕರು ಯಾರು ಅಂದರೆ, ಮನಸ್ಸಿನ ಭಯೋತ್ಪಾದಕರು ಯಾರು ಅಂದರೆ ಮಂತ್ರವಾದಿಗಳು. ಇದನ್ನು ಅರ್ಥ ಮಾಡ್ಕೊಳ್ಳಿ. ಮಂತ್ರವಾದಿಗಳು ದಯವಿಟ್ಟು ಇವ್ರು ನಂಬೇಡಿ, ಅವ್ರ ಮಾತಿಗೆ ಬಲಿಯಾಗಬೇಡಿ. ಆಂತರಿಕ ಭಯೋತ್ಪಾದಕರು. ಮಕ್ಕಳೇ, ಇದನ್ನು TV9 ಕೆಲಸ ಮಾಡ್ತಾ ಇದ್ದಾಗ ಒಬ್ಬ ಜ್ಯೋತಿಷಿ ಮಂತ್ರವಾದಿ ಮಾಡ್ತಾ ಇದ್ದ, ನಾವು ಹಿಡಿದುಕೊಟ್ವಿ. ಅವನು ಜೈಲಿಗೆ ಹೋದ. ಇಲ್ಲ ಮಕ್ಕಳೇ, ನೀರಿಗೆ ಹಾಕಿದ ನಿಂಬೆಹಣ್ಣು ನಾನು ಹಾಕ್ಲೇ ಇಲ್ಲ, ನಿಂಬೆಹಣ್ಣು ಇಲ್ಲೇ ಇದೆ, ಹಾಕ್ಲೇ ಇಲ್ಲ. ಹಾಗಾದರೆ ಹಾಕಿದ್ದೇನು ಅಂತಂದರೆ ಇದು ಉಪ್ಪಿನ ಪುಡಿ. ಮಕ್ಕಳೇ, ಟೀಚರ್ಸ್, ಇದನ್ನು ನೀವು ಮಾಡಬೇಕು. ಉಪ್ಪಿನ ಪುಡಿ. ಉಪ್ಪಿಗೆ ನೀರು ಹಾಕಿದರೆ ಏನಾಗುತ್ತೆ? ಇಲ್ಲ, ಹೆಚ್ಚು ಉಪ್ಪಿನ ಪುಡಿಗೆ ಕಡಿಮೆ ನೀರು ಹಾಕಿದರೆ ಉಪ್ಪು ಕರಗಲ್ಲ. ಉಪ್ಪಿನ ಡೆನ್ಸಿಟಿ ಜಾಸ್ತಿ ಇದ್ದರೆ, ನೀರಿನ ಡೆನ್ಸಿಟಿ ಕಡಿಮೆ ಇದ್ದರೆ ಉಪ್ಪು ಕರಗಲ್ಲ. ನೋಡಿ, ನಮ್ಮ ಮೇಷ್ಟ್ರುಗಳು ಹೇಳ್ಕೊಟ್ಟಿರಲ್ಲ ಅದು. ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಚೆನ್ನಾಗಿ. ಮೇಷ್ಟ್ರುಗಳಿಗಿಂತ ಬುದ್ಧಿವಂತರು ಯಾರು ಹೇಳಿ? ಮಂತ್ರವಾದಿಗಳು. ನೋಡಿ, ಜನ ಬರೋದಕ್ಕಿಂತ ಮುಂಚೆ ಈ ರೀತಿ
ನಿಂಬೆಹಣ್ಣಿಗೆ ಅರ್ಶಿನ ಹಾಕೊಂಡಿರ್ತಾರೆ. ದುಡ್ಡು ಕೊಡಲಿಲ್ಲ ಅಂದರೆ ಈ ಥರದ ಡೂಪ್ಲಿಕೇಟ್ ಕೊಟ್ಟು ಎದುರಿಸ್ತಾರೆ, ಜೀವದ ಭಯ ತೋರಿಸ್ತಾರೆ. ಜೀವದ ಹಂಗಿನಲ್ಲಿ ನಾವು ಫೋಬಿಯಾಗಿ ತುತ್ತಾಗಬೇಕು, ಮಾನಸಿಕ ಕಾಯಿಲೆಗೆ ತುತ್ತಾಗಿ ನಮ್ಮ ಜೀವ ನಾವು ಕಳ್ಕೊಳ್ತೀವಿ. ಟೇಕ್ ಕೇರ್ ರಾಧಾ, ಇನ್ನೂ ಒಂದು 50 ವರ್ಷ ಚೆನ್ನಾಗಿ ಬದುಕಿ. ಜೋರಾಗಿ ಚಪ್ಪಾಳೆ ತಟ್ಟಿ. ಕೊನೆಯದಾಗಿ ಅತಿ ಮುಖ್ಯವಾದ ದೇವರು ಯಾವುದು ಅಂದರೆ ಸಹನೆ. ಇವೆರಡೂ ಕೋಪನ ದೂರ ಮಾಡಿ ನೆಗೆಟಿವನ್ನು ಪಾಸಿಟಿವ್ ಇಟ್ಕೊಳ್ಳಿ. ಈ ಚಂಬು ನೋಡಿ, ಎಲ್ಲರೂ ತಂದು ಇಲ್ಲೊಂದು ಚಂಬಿರುತ್ತೆ, ನೀರು ಹಾಕ್ತಾರೆ, ಎಲ್ಲ ನೀರನ್ನು ನಮ್ಮ ಮುಂದೆ ಅವ್ರು ಚೆಲ್ತಾರೆ, ಸಂಪೂರ್ಣವಾಗಿ ಚೆಲ್ತಾರೆ. ಹಿಂಗಾಕಿ ಹೊಡಿತಾರೆ, ಏನೂ ಇಲ್ಲ. ಯಾರೋ ಬರ್ತಾರೆ, ಸ್ವಾಮಿ ನಾನು ಪಾಸ್ ಆಗ್ತೀನ ನೋಡಿ. ಪಾಸ್ ಆಗೋಕ್ಕೆ ಎಲ್ಲೋ ಬೇಕು, ಓದಬೇಕು, ಅಲ್ಲೋ ಕೇಳ್ತೀವಿ ನಾವು. ಆಗ ಹೇಳ್ತಾರೆ ಪಾಸ್ ಆಗಂಗಿದ್ರೆ ಇದರಲ್ಲಿ ಹೂ ಬರುತ್ತೆ, ನೀರು ಬರುತ್ತೆ ಅಂತಾರೆ. ಇದರೊಳಗಡೆ ಏನೂ ಬರಲ್ಲ, ದೇವ ದೃಷ್ಟಿ ಬಿದ್ದಿಲ್ಲ. ನಾಳೆ ಬರಬೇಕಾದ್ರೆ ದುಡ್ಡು ತೊಗೊಂಡು ಬಾ ಅಂತ. ನಾಳೆ ದುಡ್ಡು ತೊಗೊಂಡು ಬರ್ತಾರೆ, ಹಿಂಗೆ ಅಂತಾರೆ ನೋಡಿ. ಇದರೊಳಗಡೆ ಹೂ ಬರುತ್ತೆ ಮಕ್ಕಳು. ಟೀಚರ್ಸ್ ಅಲ್ಯಾರು ಹೋಗಿ ಕೇಳ್ತಾರೆ, ನನಗೆ ಮಕ್ಕಳಾಗ್ತವ ನೋಡಿ. ನೋಡಿ ಮಕ್ಕಳಾಗ್ತವ ಅನ್ನೋದು ಎಲ್ಲಿ ಕೇಳಬೇಕು ಅವ್ರಿಗೆ ಗೊತ್ತಿಲ್ಲ. ಆ ಸ್ವಾಮೀಜಿಗಳ ಹತ್ರ ಹೋಗ್ತಾರೆ, ಅವ್ರಿಗೆ ಅದ್ರ ಗಂಧವೇ ಗೊತ್ತಿಲ್ಲ, ಅವ್ರನ್ನ ಕೇಳ್ತೀವಿ. ಅವ್ರು ಹೇಳ್ತಾರೆ ಮಕ್ಕಳಾಗಂಗಿದ್ರೆ ಚಿನ್ನದ ಸರ ಬರುತ್ತೆ, ಹೂ ಬರುತ್ತೆ ಅಂತಾರೆ. ಇದ್ರೊಳಗಡೆ ಏನೂ ಬರಲ್ಲ. ನಾಳೆ ಬಾ ದುಡ್ಡು ತೊಗೊಂಡು ಬಾ. ನಾಳೆ ದುಡ್ಡು ತೊಗೊಂಡು ಬಂದರೆ ಮತ್ತೆ ಅವ್ರು ಹಿಂಗೆ ಅಂತಾರೆ ಇಲ್ಲಿ. ಮತ್ತೆ ಏನ್ ಮಕ್ಕಳೇ ದುಡ್ಡು ಕೊಡಲ್ಲ, ಇದ್ರೊಳಗಡೆ ಏನೂ ಇಲ್ಲ. ದುಡ್ಡು ಕೊಟ್ಟರೆ ಅದೇನೋ ಗೊತ್ತಿಲ್ಲ, ಮತ್ತೆ ಏನ್ ಇದರೊಳಗಡೆ ಹೂವು ನೀರು ಬರುತ್ತೆ. ಇದನ್ನು ಸ್ವರ್ಗಲೋಕದ ಚಂಬು ಅಂತ ಕರೀತಾರೆ. ಇದು ಸ್ವರ್ಗಲೋಕದ ಚಂಬಲ್ಲ ನೋಡಿ. ಇದರೊಳಗಡೆ ಒಂದು ಮಿನಿ ಚಂಬಿದೆ, ಮಿನಿ ಚಂಬು. ಅದರ ಬಾಯಿ ಈ ಕಡೆ ಇದೆ, ಹಿಂದಕ್ಕೆ. ನಾವು ಕೊಟ್ಟಂಥ ನೀರನ್ನು ನೇಗಲ್ ಚಂಬ್ಗೆ ಹಾಕಿಸ್ಕೋತಾರೆ. ಹಾಗೆ ಒಳಗಡೆ ಚಂಬು ಹೋಗುತ್ತೆ, ಕಿಳಿಸ್ಕೊಳ್ಳಿ. ಹೆಚ್ಚಾದ ನೀರನ್ನು ಹಿಂಗಿಟ್ಕೊಂಡು ಚೆಲ್ತಾರೆ. ದುಡ್ಡು ಕೊಡದಲ್ಲೇ ಇದ್ದರೆ ಹಿಂಗಿಟ್ಕೋತಾರೆ. ದುಡ್ಡು ಕೊಟ್ಟರೆ ಸ್ವಲ್ಪ ಹೋರೆ ಮಾಡ್ತಾರೆ. ದುಡ್ಡು ಕೊಡಲ್ಲ ಹೀಗೆ, ದುಡ್ಡು ಕೊಟ್ಟರೆ ಹೀಗೆ, ದುಡ್ಡು ಕೊಡಲ್ಲ ಹೀಗೆ, ದುಡ್ಡು ಕೊಟ್ಟರೆ ಹೀಗೆ. ಈ ಥರದ ಚಂಬು ಹಿಡ್ಕೊಂಡು ನಮಗೆಲ್ಲರಿಗೂ ಕೂಡ ಚಂಬು ಕೊಡ್ತಾರೆ ನೋಡಿ. ಚಂಬು ಕೊಡ್ತಾರೆ. ಮಕ್ಕಳೇ, ಶಿಕ್ಷಕರೇ, ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ನಾನೊಬ್ಬ ಟೀಚರ್ ಅನ್ನೋದು. ಅದರಲ್ಲೂ ಮೊದಲು ನಾನು ಆಗಿದ್ದು ಪ್ರೈಮರಿ ಸ್ಕೂಲ್ ಟೀಚರ್, ಕೊನೆಗೆ ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿದೆ. ಇವತ್ತು ಒಬ್ಬ ಮನಃಶಾಸ್ತ್ರಜ್ಞ ಆಗಿ ಸರ್ವಿಸ್ ಮಾಡ್ತಾ ಇದ್ದೀನಿ. ಲಾಸ್ಟ್ 38 ವರ್ಷ ಸರ್ವಿಸ್ ಮಾಡಿ ರಿಟೈರ್ಡ್ ಆಗಿ 2 ವರ್ಷ ಆಗಿದೆ. ನಮ್ಮದೊಂದು ಆಸ್ಪತ್ರೆ ಇದೆ ಶಿಕ್ಷಕರೇ, ಮನಸ್ಸಿನ ಆಸ್ಪತ್ರೆ ದೊಡ್ಡಬಳ್ಳಾಪುರದಲ್ಲಿ. ಯಾರಿಗೆ ಮಕ್ಕಳಿಗೆ ದೆವ್ವ ಹಿಡ್ಕೊಂಡಿದೆ ಅಂತಾರಲ್ಲ, ಆ ಥರ ಡಿಸಾರ್ಡರ್, ಮಾನಸಿಕ ಡಿಸಾರ್ಡರ್ಗೆ ತುತ್ತಾಗಿದ್ದರೆ, ಮೆಂಟಲ್ ಡಿಸಾರ್ಡರ್ಗೆ ತುತ್ತಾಗಿದ್ದರೆ, ಡ್ರಿಂಕ್ಸ್ ಅಡಿಕ್ಷನ್ಗೆ ತುತ್ತಾಗಿದ್ದರೆ, ನಿಮ್ಮ ಸುತ್ತಮುತ್ತ ಪೇರೆಂಟ್ಸ್ಗಳಿದ್ದರೆ ದಯವಿಟ್ಟು ನಮ್ಮ ಆಸ್ಪತ್ರೆ ಇದೆ, ಕೌನ್ಸಿಲಿಂಗ್ ಆಗುತ್ತೆ. 4 ಜನ ಸೈಕಾಲಜಿಸ್ಟ್ ಇದ್ದಾರೆ, ಸೈಕಿಯಾಟ್ರಿಸ್ಟ್ ಇದ್ದಾರೆ. ನಾನು ಕೌನ್ಸಿಲಿಂಗ್ ಮಾಡ್ತೀನಿ, ಅದರ ಸದುಪಯೋಗ ಪಡಿಸ್ಕೋಬೋದು ಅಂತ ಹೇಳ್ತಾ ನನಗೊಂದು ಹೆಮ್ಮೆ ಇದೆ. ಇವತ್ತು ನಾನು ಈ ಕರ್ನಾಟಕದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಪ್ರತಿನಿಧಿಯಾಗಿ ನಾನಿವತ್ತು ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ಕಾರಣ ಏನಂದರೆ TB ಅಂಬಾಸಿಡರ್ ಮಾಡಿದ್ದಾರೆ. ಆ TB ಅಂಬಾಸಿಡರ್ ಮಾಡಿರೋದ್ರಿಂದ ನಿಮ್ಮ ಸುತ್ತಮುತ್ತ ಮಕ್ಕಳಿಗೆ ಯಾವುದೇ TB ಲಕ್ಷಣಗಳು ಕಂಡು ಬಂದರೆ ದಯವಿಟ್ಟು ಉಚಿತವಾಗಿ ನಿಮ್ಮ ಹತ್ತಿರದ ಆಸ್ಪತ್ರೆಗೆ ಹೋಗಿ. ಹಂಗೂ ನಿಮ್ಗೆ ಏನಾರ ಡೌಟ್ ಬಂದು ಹೇಳೋದು ಬೇಡ, ಅವ್ರಿಗೆ ಹೇಳೋದು ಬೇಡ ಅನ್ನೋದಿದ್ದರೆ ನಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡಿ. 15 ಲಕ್ಷದವರೆಗೂ ಕೂಡ ಉಚಿತವಾಗಿ ಅವಕಾಶ ಇದೆ, ಸರ್ಕಾರ ಬೇರ್ ಮಾಡುತ್ತೆ. 2025ಕ್ಕೆ ಭಾರತ ಸರ್ಕಾರ TB ಮುಕ್ತ ದೇಶವನ್ನಾಗಿ ಮಾಡಲಿಕ್ಕೆ ಹೊರಟಿದೆ. ಅದರಲ್ಲಿ ನಮ್ಮೆಲ್ಲರ ಪಾತ್ರ ಮುಖ್ಯವಾಗಿ ಬೇಕಾಗಿದೆ. 2030ಕ್ಕೆ HIV ಮುಕ್ತ ದೇಶವನ್ನಾಗಿ ಹೊರಟಿದ್ದೀವಿ. ಅದ್ರ ಬಗ್ಗೆನೂ ಕೂಡ ನಮ್ಮೆಲ್ಲರ ಪಾತ್ರ ಇದೆ. ಅದರಲ್ಲೂ ಶಿಕ್ಷಣ ಇಲಾಖೆಯ ಪಾತ್ರ ಇದೆ. ಇದರ ಪಾತ್ರಕ್ಕೆ ಎಲ್ಲರೂ ಒಳಗಾಗಿ ಅಂತ ಹೇಳ್ತಾ ಮಂತ್ರ ಫೌಂಡೇಶನ್ ಅವರು ನನ್ನನ್ನು ಕರೆಸಿ ಇಷ್ಟೊತ್ತು ನಾನೀಗ ಅರ್ಜೆಂಟು ಹೋಗಬೇಕಾದ ಕಾರ್ಯಕ್ರಮಕ್ಕೆ ಡೇಟ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಮೌನೇಶ್ ಮತ್ತು ಆ ತಂಡದವರಿಗೆ ಒಂದು ಕ್ಷಮೆ ಕೇಳ್ತಾ, BE ಅವರು ಏನೇ ಕೆಲಸ ಇದ್ದರು, ಜಯಲಕ್ಷ್ಮಿ ಮೇಡಮ್ ಇಲ್ಲಿ ನಮ್ಮ ಜೊತೆ ಇದ್ದಾರೆ. ಕೆಲವರು ಹಿಂಗೆ ಉದ್ಘಾಟನೆ ಮಾಡಿ ಹೋಗ್ತಿದ್ರು BEಗಳು, ಆದರೆ ರಿಯಲಿ ಗ್ರೇಟ್ ಬದ್ಧತೆ ಇದೆ, ಒಂದಿಷ್ಟು ತುಡಿತ ಇದೆ, ಅದಕ್ಕೆ ಇಲ್ಲಿ ಕೂತಿದ್ದಾರೆ. ಬದ್ಧತೆ ತುಡಿತ ಎಲ್ಲಿರುತ್ತೆ ಅಲ್ಲಿ ಒಂದಿಷ್ಟು ಸಹನೆ ತಾಳ್ಮೆ ಇರುತ್ತೆ, ಕೂತಿದ್ದಾರೆ ಅಂತ ಹೇಳ್ತಾ ಜಯಲಕ್ಷ್ಮಿ ಅವರಿಗೆ
ನಮಸ್ತೆ ಸರ್, ನಾನು ದೊಡ್ಡಕೆರೆ ಬಾಗಿಲು ಅಂದರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ದೊಡ್ಡಕೆರೆ ಬಾಗಿಲು. ಈ ಶಾಲೆಯಿಂದ ನನ್ನ ಆನೆಕಲ್ ಟೌನ್ನ ಕ್ಲಸ್ಟರಿನ ಪ್ರಥಮವಾಗಿ ಆಯ್ಕೆಗೊಂಡು ಇಲ್ಲಿ ತಾಲೂಕು ಮಟ್ಟಕ್ಕೆ ಬಂದಿದ್ದೇನೆ. ನೋಡಿ, ಇದು ನನಗೆ ನನ್ನ ದಿನಪತ್ರಿಕೆಯಲ್ಲಿ ನ್ಯೂಸ್ ಪೇಪರಲ್ಲಿ ಬಂದಂಥ ಒಂದು ಆ್ಯಡ್ ಆಗಿತ್ತು. ಇದನ್ನು ಬಳಸ್ಕೊಂಡು ನನಗೆ ಕ್ಷಣ ಮಾತ್ರದಲ್ಲಿ ಹೊಳೆದಿದ್ದೇನಪ್ಪ ಅಂದರೆ, ಇದನ್ನು ಬಳಸ್ಕೊಂಡು 1ರಿಂದ 8ನೇ ತರಗತಿವರೆಗೂ ಯಾಕೆ ನಾವು ಗಣಿತವನ್ನು ಮಾಡಬಾರ್ದು ಅಂತ ಅನ್ನಿಸ್ತು. ಏನಪ್ಪ ಅಂತಂದರೆ, 1ನೇ ಕ್ಲಾಸ್ಗೆ ಸಂಖ್ಯೆಗಳನ್ನು ಕೇಳೋದ್ರ ಮುಖಾಂತರ 1 ಎಲ್ಲಿದೆ, 5 ಎಲ್ಲಿದೆ, 9 ಎಲ್ಲಿದೆ ಅಂತ ಕೇಳ್ಬೋದು. 2ನೇ ಕ್ಲಾಸ್ಗೆ ಏನಪ್ಪ ಅಂದರೆ 2 ಅಂಕಿಗಳದ್ದು 80 ಎಲ್ಲಿದೆ, 30 ಎಲ್ಲಿದೆ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಕೇಳ್ಬೋದು. 50 ಎಲ್ಲಿದೆ, 20 ಎಲ್ಲಿದೆ ಅಂತ ಕೇಳ್ಬೋದು. 3ನೇ ಕ್ಲಾಸ್ಗೆ 3 ಅಂಕಿದ್ದು, 4ನೇ ಕ್ಲಾಸ್ 4 ಅಂಕಿದ್ದು, ಈ ರೀತಿಯಾಗಿ 8ನೇ ಕ್ಲಾಸ್ವರೆಗೂ ತೊಗೊಂಡು ಇದನ್ನೇ ಕೂಡೋದು, ಕಲಿಯೋದು, ಗುಣಿಸೋದು ಕಾನ್ಸೆಪ್ಟನ್ನು ಈ ಮುಖಾಂತರನ ಬಳಸ್ಬೋದು. ಜೊತೆಗೆ ಸೈನ್ಸ್ಗೆ, ವಿಜ್ಞಾನಕ್ಕೆ ಹೇಗೆ ಬಳಸ್ಕೋಬೋದಪ್ಪ ಅಂತಂದರೆ, ಇದನ್ನು ನಮ್ಮ ಅಡುಗೆ ಮನೆಯ ವಸ್ತುಗಳ ಉಪಯೋಗಗಳು ಏನು ಬರ್ತವೆ, ಕ್ಲೀನಿಂಗ್ ವಸ್ತುಗಳು ಏನು ಬರ್ತವೆ, ಮತ್ತು ನಮ್ಮ ಏನು ಕೊಡುಗೆಗಳಿದೆ, ಪರ್ಸೆಂಟ್ ಏನಿದೆ ಅದನ್ನು ತಿಳಿಸ್ಕೋಬೋದು. ಈ ರೀತಿಯಾಗಿ ನಾವು ವಿಜ್ಞಾನಕ್ಕೆ, ಕನ್ನಡಕ್ಕೆ, ಇಂಗ್ಲೀಷಲ್ಲಿ ನಾವು ಕೇಳಿದಾಗ ಸ್ಪೆಲ್ಲಿಂಗ್ ಹೇಳ್ರಿ ಮಕ್ಕಳು ಅನ್ಬೋದು. ONLY ಓನ್ಲಿ ಅಂತ ಹೇಳ್ತಾರೆ. ಮತ್ತು ಹಾರ್ಲಿಕ್ಸ್ ಇದು ಮಕ್ಕಳಲ್ಲಿ ಇರುತ್ತೆ, ಆದರೆ ಅವರು ಸ್ಪೆಲ್ಲಿಂಗ್ ಹೇಳಿರೋದಿಲ್ಲ. ಹಾರ್ಲಿಕ್ಸ್ ಅಂತ ಒಂದು ಪದ ಗೊತ್ತು, ಹಾರ್ಲಿಕ್ಸು, ಬೂಸ್ಟ್ ಅಂತಕ್ಕಂಥ ಪದಗಳಿಗೆ ಇಂಗ್ಲೀಷ್ನ ಮುಖಾಂತರ ಸ್ಪೆಲ್ಲಿಂಗ್ ಹೇಳಿಸೋದ್ರ ಮುಖಾಂತರ ಇಂಗ್ಲೀಷ್ ಕಾನ್ಸೆಪ್ಟ್ ಮೂಡಿಸ್ಬೋದು. ಇದನ್ನೇ ಕನ್ನಡದಲ್ಲಿ ನಾವು ಪದವನ್ನು ಬೋರ್ಡ್ ಮೇಲೆ ಬರೆಯೋದ್ರ ಮುಖಾಂತರ ಕನ್ನಡಕ್ಕೂ ಸಹ ಬಳಸ್ಕೋಬೋದು. ಈ ವಿಜ್ಞಾನಕ್ಕೆ ಬಳಸ್ಕೊಂಡ್ಮೇಲೆ ಈ ಎಲ್ಲ ಒಂದು ಪೌಷ್ಟಿಕಾಂಶವನ್ನು ತಿಂದು ಉತ್ತಮವಾದ ವ್ಯಕ್ತಿಯಾಗಿ ಸಮಾಜಕ್ಕೆ ಉತ್ತಮ ವ್ಯಕ್ತಿ ಆಗೋಣ ಅಂತ ಈ ಒಂದೇ ಒಂದು ಕಾನ್ಸೆಪ್ಟ್, ಲೋ ಕಾಸ್ಟ್ ನೋ ಕಾಸ್ಟ್ ಮೆಥಡಲ್ಲಿ ಕನ್ನಡದಿಂದ ಇಟ್ಕೊಂಡು ಕನ್ನಡ, ಇಂಗ್ಲೀಷು, ವಿಜ್ಞಾನ, ಗಣಿತ ಮತ್ತು ಸಮಾಜಕ್ಕೆ ಈ ಒಂದೇ ಕಾನ್ಸೆಪ್ಟಲ್ಲಿ ಎಲ್ಲ ಸಬ್ಜೆಕ್ಟನ್ನು ಒಳಗೊಂಡೈತೆ ಅಂತ ನನ್ನ ಅಭಿಪ್ರಾಯ. ಇದೇ ರೀತಿಯಾಗಿ ನಾನು ನನ್ನ ಮಕ್ಕಳು ಕಲಿಸ್ತಾ ಇದ್ದೀನಿ. ತುಂಬ ಸುಲಭ ಆಗಿದೆ. ನಮ್ಮ ಸಂಪ್ರದಾಯವನ್ನು ಮತ್ತೊಮ್ಮೆ ನೆನಪು ಮಾಡಿಕೊಡುವಂತಹ ಒಂದು ಆಚರಣೆಯನ್ನು ಶಾಲೆಯಲ್ಲಿ ಅನುಷ್ಠಾನಗೊಳಿಸಿದ್ದೀವಿ. ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಾವು ಈ ಕಾರ್ಯಗತಗೊಳಿಸಬೇಕು ಅಂತೇಳಿ ಈಗಾಗಲೇ ನಮ್ಮ ಶಾಲೆಯಲ್ಲಿ ಅನುಷ್ಠಾನಗೊಳಿಸಿರುವಂತಹ ಕಾರ್ಯಕ್ರಮಗಳು ಇವೆ ಸರ್. ಉದಾಹರಣೆಗೆ ವಾಟರ್ ಬೆಲ್, ಈಗ ರಥಸಪ್ತಮಿಯ ನಂತರ ಅತ್ಯಂತ ಒಂದು ಬೇಸಿಗೆ ಅಥವಾ ಉಷ್ಣಾಂಶ ಹೆಚ್ಚಾಗಿದೆ, ಮಕ್ಕಳಿಗೆ 2 ಅವಧಿಯಲ್ಲಿ ಬೆಲ್ಲ ಹೊಡೆದ್ರೆ ಅವರು ಖಂಡಿತ ನೀರು ಕುಡಿಯಬೇಕು ಅನ್ನೋ ಒಂದು ಇದನ್ನು ತಗೊಂಡು ಬಂದಿದ್ದೀವಿ. ಹಾಗೆಯೇ ರೈತರ ಒಂದು ನ್ಯಾಷನಲ್ ಫಾರ್ಮರ್ಸ್ ಡೇ ದಿನವನ್ನು ನಾವು ಹೊಲಕ್ಕೆ ಭೇಟಿ ನೀಡಿ ರೈತರ ಮುಖಾಂತರ ಮಕ್ಕಳಿಗೆ ರಾಗಿ ಬೆಳೆಯ ಬಗ್ಗೆ ತಿಳಿಸ್ಕೊಟ್ಟಿದ್ದೀವಿ. ಹಾಗೆಯೇ ಕನ್ನಡ ರಾಜ್ಯೋತ್ಸವ ದಿನ ಮಾತ್ರ ನಾವು ಕನ್ನಡ ಮಾತು ಹೇಳ್ತೀವಿ, ಹಾಗಲ್ಲ. ನುಡಿ ಕನ್ನಡವ ಪ್ರತಿದಿನ ಎಲ್ಲಿ ಒಂದು ಆಂಗ್ಲ ಭಾಷಾ ಪದವನ್ನು ಬಳಸದೆ 1 ನಿಮಿಷ ನೀನು ಮಾತಾಡಬಲ್ಲೆಯಾ, ಆ ರೀತಿ ಒಂದು ಕನ್ನಡವನ್ನು ಅಭಿವೃದ್ಧಿಪಡಿಸುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಸರ್. ನಮ್ಮ ದೇಶ ಬಹುಸಂಸ್ಕೃತಿಯ ದೇಶ. ಈಗ ಇತ್ತೀಚೆಗೆ ಮನಸ್ಸುಗಳು ಬದಲಾಗ್ತಾ ಇದೆ. ಏಕ ಸಂಸ್ಕೃತಿಯನ್ನು ನಾವು ಬೇರೆ ಮಕ್ಕಳಲ್ಲಿ ಓಡ್ತಾ ಇದ್ದೀವಿ, ಈ ಸಮಾಜಕ್ಕೆ ಕೊಡ್ತಾ ಇದ್ದೀವಿ. ಏಕ ಸಂಸ್ಕೃತಿಯಿಂದ ಸಾಧ್ಯ ಆಗಲ್ಲ, ಬಹುಸಂಸ್ಕೃತಿ ನಮ್ಮ ದೇಶಕ್ಕೆ ಬೇಕಾಗಿದೆ. ಎಲ್ಲಿ ಬಹುಸಂಸ್ಕೃತಿ ಇದೆಯೋ ಅಲ್ಲಿ ವಿಜ್ಞಾನ ಹೆಚ್ಚು ಬೆಳೆಯುತ್ತೆ. ಮಕ್ಕಳಲ್ಲಿ ಇವತ್ತು ಕೊಡಬೇಕಾಗಿರೋದು ಪ್ರಜ್ಞಾವಂತಿಕೆಯ ಮನಸ್ಸನ್ನು ಕೊಡಬೇಕು.
ಪ್ರಶ್ನೆ ಮಾಡುವ ಮನೋಭಾವವನ್ನು ಕೊಡಬೇಕು. ನಾವು ಶಾಲೆ ಇದು ಜ್ಞಾನ ದೇಹಗಳು ಇದು ಕೈ ಮುಗಿದು ಒಳಗೆ ಬಾ ಅಂತ ಹೇಳ್ತೀವಿ. ಅದರ ಬದಲು ಕೈ ಮುಗಿಯೋದ್ರ ಜೊತೆಗೆ ಪ್ರಶ್ನೆ ಮಾಡುವ ಮನೋಭಾವ ಉಂಟು ಮಾಡಿಕೋಬಾ ಈ ಸ್ಥಳದಲ್ಲಿ. ಧೈರ್ಯವಾಗಿ ಪ್ರಶ್ನೆ ಮಾಡುವಂತಹ ಗುಣವನ್ನು ಇಟ್ಕೋಬಾ ಈ ಶಾಲೆಯ ಒಳಗಡೆ ಅಂತಕ್ಕಂಥ ಕಾನ್ಸೆಪ್ಟನ್ನು ಕೊಡಬೇಕಾಗಿದೆ. ಆ ಕಾನ್ಸೆಪ್ಟಿಗೆ ಆನೇಕಲ್ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮತ್ತು ಮಂತ್ರ ಫೌಂಡೇಶನ್ನವರು ಮಕ್ಕಳಲ್ಲಿ ವೈಜ್ಞಾನಿಕತೆಯನ್ನು ಬೆಳೆಸೋ ನಿಟ್ಟಿನಲ್ಲಿ ಇವತ್ತು ವೈಜ್ಞಾನಿಕ ವಸ್ತು ಪ್ರದರ್ಶನ ಏರ್ಪಡಿಸಿದ್ದಾರೆ. ಇವತ್ತು ಗೊತ್ತಾಗಿದ್ದು ನನಗೆ ಮಕ್ಕಳಲ್ಲಿ 4 ಗೋಡೆಗಳ ಒಳಗಡೆ ಇರ್ತಕ್ಕಂಥ ಪಠ್ಯಕ್ಕಿಂತ ಹೊರಗಿರುವ ಪಠ್ಯ ಜೀವನದ ಕೌಶಲ್ಯದ ಪಠ್ಯವನ್ನು ಕೊಡೋದ್ರಲ್ಲಿ ಇವತ್ತು ಇಲ್ಲಿ ಸಾಕಾರ ಆಗಿದೆ. ಇಂಥ ಅನೇಕ NGOಗಳು ಈ ಕೆಲಸ ಮಾಡಬೇಕಾಗಿದೆ. ನಮ್ಮ ಸಮಾಜದಲ್ಲಿ ಇವತ್ತು ದುರಾಸೆಯ ಪ್ರತಿಫಲನೋ ಅಥವಾ ಹೈಜೆನಿಕ್ ಅಥವಾ ಆಮಿಷದ ಪ್ರತಿಫಲನೋ ಖಾಸಗಿ ಶಾಲೆಗಳ ಕಡೆಗೆ ಮಕ್ಕಳ ಮನಸ್ಸುಗಳು ಪೋಷಕರ ಮನಸ್ಸುಗಳು ಹೋಗ್ತಾ ಇದೆ. ನಿಜವಾದ ಶಿಕ್ಷಣ ದೊರೀತಾ ಇರೋದು ತುಡಿತ ಬದ್ಧತೆ ಪ್ರಾಮಾಣಿಕತೆ ಎಲ್ಲಿದೆ ಅಂತಂದರೆ ಅದು ಸರ್ಕಾರಿ ಶಾಲೆಗಳ ಶಿಕ್ಷಕರಲ್ಲಿದೆ. ಬಳಸಿಕೊಳ್ಳುವುದರಲ್ಲಿ ನಾವು ಈ ಸಮಾಜ ಸೋತಿದೆ. ಇವತ್ತು ನೋಡಿ ಅದೇ ಶಿಕ್ಷಕರನ್ನು ಬಳಸಿಕೊಂಡು ಇಡೀ ಮಕ್ಕಳಲ್ಲಿರುವ ಕೌಶಲ್ಯವನ್ನು ಚಟುವಟಿಕೆಯನ್ನು ಎಷ್ಟು ಮಟ್ಟಿಗೆ ನಮ್ಮ ಶಿಕ್ಷಕರು ತಂದಿದ್ದಾರೆ ಅಂದರೆ ಇದೊಂದು ಸಾಕ್ಷಿಯಾಗುತ್ತೆ. ನಿಜವಾಗ್ಲೂ ಶಾಲೆಯ ಶಿಕ್ಷಕರು ಶಾಲೆ ಒಳಗಡೆ ಕೈ ಮುಗಿದು ಬರಬೇಕು ಅಂತಾರಲ್ಲ, ಅದರಲ್ಲಿ ಪ್ರಶ್ನೆ ಮಾಡುವ ಶಿಕ್ಷಕರಲ್ಲಿ ಆಗ ಶಿಕ್ಷಕನೂ ಕೂಡ ಪ್ರಜ್ಞಾವಂತ ಆಗ್ತಾನೆ, ಮಕ್ಕಳು ಕೂಡ ಪ್ರಜ್ಞಾವಂತರಾಗ್ತಾರೆ. ಇವತ್ತಿನ ಕೆಲಸ ಪ್ರಜ್ಞಾವಂತಿಕೆ ಕೆಲಸವನ್ನು ಮಾಡಿದೆ. ಎಲ್ಲ ಶಿಕ್ಷಕರಿಗೆ ಆನೇಕಲ್ಲಿನ ಎಲ್ಲ ಸರ್ಕಾರಿ ಶಿಕ್ಷಕರಿಗೆ ನಾನು ಹ್ಯಾಟ್ಸಪ್ ಮಾಡ್ತಾಯಿದ್ದೆ. ಸರ್, ಇವತ್ತು ಆನೇಕಲ್ ತಾಲೂಕಲ್ಲಿ ಮಂತ್ರ ಫಾರ್ ಚೇಂಜ್ ಸಹಯೋಗದೊಂದಿಗೆ ನಮ್ಮ ಆನೇಕಲ್ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮತ್ತು BRC ಕಚೇರಿ ಮುಖಾಂತರ ಪ್ರಗತಿ ಹೆಜ್ಜೆ ಅನ್ನುವಂಥ ಒಂದು ತಾಲೂಕು ಮಟ್ಟದ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡಿದ್ದೀವಿ. ಈ ಪ್ರಗತಿ ಹೆಜ್ಜೆ ಕಾನ್ಸೆಪ್ಟ್ ಏನಂತಂದರೆ ಇಡೀ ಶೈಕ್ಷಣಿಕ ವರ್ಷದಲ್ಲಿ ಮಕ್ಕಳಿಗಾಗಿ ಶಿಕ್ಷಕರು ಸಿದ್ಧ ಮಾಡಿರುವಂಥ ಪಾಠೋಪಕರಣಗಳು ಮತ್ತು ಮಕ್ಕಳೇ ಸಿದ್ಧ ಮಾಡಿರುವಂಥ ಪಾಠೋಪಕರಣಗಳು ಮತ್ತು ಸೈನ್ಸ್ ಮೆಟೀರಿಯಲ್ಗಳನ್ನು ಶಾಲೆಯಲ್ಲಿ ಶಿಕ್ಷಕರು ಬಳಸ್ತಾ ಇರುವಂತಹ ರೀತಿ ಮತ್ತು ಅವರಲ್ಲಿ ಇರುವಂತಹ ಸೌಲಭ್ಯಗಳು ಮತ್ತು ಅವಶ್ಯಕತೆಗಳಿಗೆ ತಕ್ಕಂತೆ ವಿಜ್ಞಾನ ಉಪಕರಣಗಳನ್ನು ಕೂಡ ಮಂತ್ರ ಫಾರ್ ಚೇಂಜ್ ಅವರು ಕೊಟ್ಟಿದ್ದಾರೆ ಕೆಲವು ಆಯ್ದ ಶಾಲೆಗಳಿಗೆ. ಸೊ ಇದನ್ನೆಲ್ಲ ನಾವೇನು ಮಾಡಿದ್ದೀವಿ, ಇವತ್ತು ತಾಲೂಕು ಮಟ್ಟದಲ್ಲಿ ಒಂದು ಎಕ್ಸಿಬಿಷನ್ ಟೈಪು ಇಟ್ಟಿದ್ದೀವಿ. ಸೊ ಇದನ್ನು ಹೇಗೆ ಆಯ್ಕೆ ಮಾಡ್ಕೊಂಡಿವಿ ಅಂದರೆ ಈಗಾಗಲೇ ನಾವು ನಮ್ಮ ಆನೇಕಲ್ ತಾಲೂಕಲ್ಲಿ 21 ಕ್ಲಸ್ಟರ್ಗಳಿದ್ದಾವೆ. ಆ 21 ಕ್ಲಸ್ಟರಲ್ಲೂ ಕೂಡ ಇದೇ ರೀತಿಯಾದಂಥ ಒಂದು ಕಾರ್ಯಕ್ರಮವನ್ನು ಮಾಡಿ ಅದರಲ್ಲಿ ದಿ ಬೆಸ್ಟ್ ಯಾವುದಿದೆ ಅದನ್ನು ಆಯ್ಕೆ ಮಾಡಿ ಇವತ್ತು ತಾಲೂಕು ಮಟ್ಟಕ್ಕೆ ತಂದಿದ್ದೀವಿ. ತಾಲೂಕು ಮಟ್ಟದಲ್ಲಿ ಆಯ್ಕೆಯಾಗುವಂತಹ ಕೆಲವು ಇದೇ ರೀತಿಯಾದಂಥ ಚಟುವಟಿಕೆಗಳನ್ನು ಜಿಲ್ಲಾ ಮಟ್ಟಕ್ಕೂ ಕೂಡ ತಗೊಂಡೋಗಿ ಅಲ್ಲಿ ಕೂಡ ಎಕ್ಸಿಬಿಟ್ ಮಾಡ್ತೀವಿ. ಸೊ ಇದರ ಉದ್ದೇಶ ಇಷ್ಟೇ, ಮಕ್ಕಳ ಒಂದು ಶೈಕ್ಷಣಿಕ ಚಟುವಟಿಕೆಗಳಿಗೆ ವಿಭಿನ್ನವಾಗಿರುವಂತಹ ಬೋಧನೋಪಕರಣಗಳಿರ್ಬೋದು ಅಥವಾ ವಿಜ್ಞಾನ ಇರ್ಬೋದು ಅಥವಾ ನಮ್ಮ ಟೆಕ್ಸ್ಟ್ ಬುಕ್ ಜೊತೆಗೆ ಇತರೆ ನಮ್ಮ ಗ್ರಂಥಾಲಯದ ಪುಸ್ತಕಗಳ ಲಭ್ಯತೆ ಇರ್ಬೋದು ಮತ್ತು ನಾವು ಇತ್ತೀಚೆಗೆ ಆಗಿರುವಂಥ ಎಲ್ಲ ಏನು ಬದಲಾವಣೆಗಳಿದ್ದಾವೆ ಅದನ್ನೆಲ್ಲವನ್ನು ಕೂಡ ನಾವು ತಾಂತ್ರಿಕ ಸಾಧನಗಳನ್ನು ಬಳಸ್ಕೊಳ್ಳೋದ್ರ ಮೂಲಕ ಹೇಳೋದ್ರ ಮೂಲಕ ನಮ್ಮ ಮಕ್ಕಳಲ್ಲಿ ಶೈಕ್ಷಣಿಕ ಬಲವರ್ಧನೆ ಮಾಡಬೇಕು, ಸರ್ಕಾರಿ ಶಾಲೆಗಳ ಬಲವರ್ಧನೆ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ರೂಪಿಸ್ಕೊಂಡಿದ್ವಿ. ಇವತ್ತು 21 ಸ್ಟಾಲ್ಗಳನ್ನು ಹಾಕಿದ್ದಾರೆ ಮತ್ತು ಸೈನ್ಸ್ ಎಕ್ಸಿಬಿಷನ್ ಟೈಪು ಸಹ ಇಟ್ಟಿದ್ದೀವಿ. ಇವತ್ತು ವಿಶೇಷ ಅತಿಥಿಗಳಾಗಿ ನಾವು ನಮ್ಮ ವಿಜ್ಞಾನದ ಪವಾಡ ರಹಸ್ಯ ಬಾಯಲು ಮಾಡುವಂತಹ ಹುಲಿಕಲ್ ನಟರಾಜ್ ಅವ್ರನ್ನ ಕರೆಸಿದ್ವಿ. ಸೊ ಆ ಒಂದು ಕಾರ್ಯಕ್ರಮದಲ್ಲಿ ಹುಲಿಕಲ್ ನಟರಾಜ್ ಅವರು ಮಕ್ಕಳಿಗೆ, ಶಿಕ್ಷಕರಿಗೆ ಮತ್ತು ಸಾಕಷ್ಟು ಜನ ಸಾರ್ವಜನಿಕರು ಸಹ ಭಾಗವಹಿಸಿದರು. ಮೌಢ್ಯತ್ವದಿಂದ ಹೇಗೆ ಹೊರಬರಬೇಕು, ವೈಜ್ಞಾನಿಕ ಚಿಂತನೆಯನ್ನು ಹೇಗೆ ಮಾಡಬೇಕು, ವಿಜ್ಞಾನ ಏನು ಹೇಳುತ್ತೆ ಅನ್ನೋದನ್ನೆಲ್ಲವನ್ನು ಕೂಡ ಪ್ರಾತ್ಯಕ್ಷಿಕವಾಗಿ ಕೆಲವು ಉದಾಹರಣೆಗಳನ್ನು ಅವರು ವೇದಿಕೆ ಮೇಲೆ ಮಾಡಿ ತೋರಿಸೋದ್ರ ಮೂಲಕ ಮಕ್ಕಳಲ್ಲಿ, ಶಿಕ್ಷಕರಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಮೂಡಿಸಿದ್ದಾರೆ. ಸೊ ಇಂಥ ಕಾರ್ಯಕ್ರಮಗಳನ್ನು ನಾವು ಇನ್ನೂ ಹೆಚ್ಚು ಮಾಡೋದ್ರ ಮೂಲಕ ನಾವು ವಿಜ್ಞಾನದ ಒಂದು ಬಳಕೆಯನ್ನು ಮಾಡಿ ಮೌಢ್ಯತ್ವದಿಂದ ದೂರ ಇರಬೇಕು ಅನ್ನುವಂಥ ಒಂದು ಸಂದೇಶ ಇವತ್ತು ಭಾಳ ಉತ್ತಮವಾಗಿ ನಮ್ಮೆಲ್ಲರಿಗೂ ಕೂಡ ಮನ ಮುಟ್ಟಿದೆ. ಸೊ ಈ ಒಂದು ಮಂತ್ರ ಫಾರ್ ಚೇಂಜ್ ಅವರ ಒಂದು ಸಹಕಾರ ಭಾಳ ಉತ್ತಮವಾಗಿದೆ. ಇವರ ಕಾರ್ಯಕ್ರಮಗಳಿಗೆ ಇನ್ನೂ ಯಶಸ್ವಿಯಾಗಲಿ ಮತ್ತು ತಾಲೂಕು ಮಟ್ಟದ ಈ ಕಾರ್ಯಕ್ರಮಗಳ ಒಟ್ಟಾರೆ ಉದ್ದೇಶ ನಮ್ಮ ಅಂತಿಮವಾಗಿ ನಮ್ಮ ಸರ್ಕಾರಿ ಶಾಲೆ ಮಕ್ಕಳಿಗೆ ಉಪಯೋಗ ಆಗಬೇಕು, SSLCಯಲ್ಲಿ ಒಳ್ಳೆಯ ಫಲಿತಾಂಶವನ್ನು ಬರಬೇಕು, ಮಕ್ಕಳ ಅವರ ಒಂದು ಕ್ರಿಯಾಶೀಲತೆಗೆ ಅನುಗುಣವಾಗಿ ಅವ್ರಿಗೆ ಬೇಕಿರುವಂಥ ಅವಶ್ಯಕತೆಗಳನ್ನು ಪೂರೈಸುವ ನಿಟ್ಟಿನಲ್ಲಿ ಮಕ್ಕಳ ಅವರ ವೈಯಕ್ತಿಕ ಜೀವನವನ್ನು ಉತ್ತಮವಾಗಿ ಸುಧಾರಣೆ ಮಾಡಿಕೊಳ್ಳೋಕ್ಕೆ ಶಾಲಾ ಹಂತದಿಂದಲೇ ನಾವು ಅವರಿಗೆ ಸಹಕಾರ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಮಾಡಿದ್ವಿ. ಪ್ರಗತಿ ಹೆಜ್ಜೆ ತಾಲೂಕು ಹಂತದ ಕಾರ್ಯಕ್ರಮಕ್ಕೆ ನೀವೆಲ್ಲ ಆಗಮಿಸಿದ್ದೀರಿ, ನೀವೆಲ್ಲ ನೋಡ್ತಾ ಇದ್ದೀರಿ. ಪ್ರಗತಿ ಹೆಜ್ಜೆ ಅಂದರೆ ನಾವು 5 ವರ್ಷಗಳ ಹಿಂದೆ ಶುರು ಮಾಡಿದಂಥ ಒಂದು ಕಾರ್ಯಕ್ರಮ. ಇದು ಶಾಲೆಯಲ್ಲಿ ನಡೆಯುವಂಥ ವಿನೂತನ ಚಟುವಟಿಕೆಗಳಿಗೆ, ಪ್ರಾಕ್ಟೀಸಸ್ಗೆ ಮತ್ತು ಅಲ್ಲಿ ನಡೆಯುವಂಥ ಸಣ್ಣ ಸಣ್ಣ ಅಭಿವೃದ್ಧಿಗಳನ್ನು ರೆಕಗ್ನೈಸ್ ಮಾಡಿ ಅವುಗಳನ್ನು ಬೇರೆ ಶಾಲೆಗಳು ಕೂಡ ತಿಳ್ಕೊಡಬೇಕು ಅಂಥೇಳಿ
ತಿಳಿಸ್ಕೊಳ್ಬೇಕು, ಅದು ಹಂಚಿಕೆ ಆಗಬೇಕು ಅಂತೇಳಿ ಕ್ರಿಯೇಟ್ ಮಾಡಿರುವಂಥ ಒಂದು ವೇದಿಕೆ. ಸೊ ಸತತ 5 ವರ್ಷದಿಂದ ಇದನ್ನು ನಾವು ಕ್ಲಸ್ಟರ್ ಮತ್ತು ತಾಲ್ಲೂಕು ಹಂತದಲ್ಲಿ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈ ಕಾರ್ಯಕ್ರಮ ಕೇವಲ ಸರ್ಕಾರಿ ಶಾಲೆಗಳಿಗೆ ಸೀಮಿತವಾಗಿದ್ದು, ಕಾರಣ ಏನಂದರೆ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರು ಅತಿ ಹೆಚ್ಚು ಪ್ರಯತ್ನಗಳನ್ನು ಆವಿಷ್ಕಾರಗಳನ್ನು ಮಾಡ್ತಾರೆ, ಆದರೆ ಅದು ಎಲ್ಲೂ ಕೂಡ ರೆಕಾರ್ಡ್ ಆಗೋದಿಲ್ಲ, ಅದೆಲ್ಲೂ ಕೂಡ ಪ್ರಶಂಸೆಗೆ ಒಳಗಾಗೋದಿಲ್ಲ. ಹಾಗಾಗಿ ಈ ಕಾರ್ಯಕ್ರಮ ನಡೆದುಕೊಂಡು ಬರ್ತಾ ಇದೆ. ಈ ವರ್ಷ ನಾವು ಏನು ನೋಡ್ತಾ ಇದ್ದೀವಿ ಅಂದರೆ ಎಲ್ಲ ಶಿಕ್ಷಕರು ಕೂಡ ಚಟುವಟಿಕೆ ಆಧಾರಿತ ಬೋಧನೆ ಮತ್ತು ಕಲಿಕೆಯನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ನಮ್ಮ ಸಂಸ್ಥೆಯಿಂದ ಕಳೆದ 1 ವರ್ಷದಿಂದ, ಅಂದರೆ ಈ ಒಂದು ಶೈಕ್ಷಣಿಕ ವರ್ಷದಲ್ಲಿ ಜುಲೈಯಿಂದ ಕೂಡ ನಾವು ಬ್ಲಾಕ್ ಹಂತದಲ್ಲಿ ತರಬೇತಿಯನ್ನು ನೀಡ್ತಾ ಇದ್ದೇವೆ. CRG ಅಂತ ಒಂದು ತಂಡವನ್ನು ಮಾಡಿ ಕ್ಲಸ್ಟರ್ ಹಂತದಲ್ಲಿ ಅವರು ಶಿಕ್ಷಕರಿಗೆ ತರಬೇತಿಯನ್ನು ನೀಡ್ತಾ ಇದ್ದಾರೆ. ಅದು ಕೂಡ ಚಟುವಟಿಕೆ ಆಧಾರಿತವಾಗಿರುತ್ತದೆ. ಪ್ರತಿ ತಿಂಗಳ ಎಲ್ಲ ವಿಷಯಗಳ ಕಲಿಕಾ ಫಲಗಳಿಗೆ ಅನುಗುಣವಾಗಿ ಆ ಒಂದು ತರಬೇತಿ ನಡೆಯುತ್ತದೆ. ಆ ತರಬೇತಿಯನ್ನು ಪಡೆದಂಥ ಶಿಕ್ಷಕರು ತರಗತಿಗೆ ಹೋಗಿ ಮಕ್ಕಳೊಂದಿಗೆ ಆ ಚಟುವಟಿಕೆಗಳ ಮೂಲಕ ಬೋಧನೆಯನ್ನು ಮಾಡ್ತಾ ಇದ್ದಾರೆ. ಇದರಿಂದ ಪರಿಣಾಮ ಏನಾಗಿದೆ, ಅಂತಹ ಪರಿಣಾಮಗಳಲ್ಲಿ ಉತ್ತಮವಾದದ್ದನ್ನು ಶಾಲೆ ಆಯ್ಕೆ ಮಾಡಿ ನಂತರ ಆ ಶಾಲೆಗಳು ಕ್ಲಸ್ಟರ್ ಹಂತದಲ್ಲಿ ಒಂದು ಪ್ರಗತಿ ಹೆಜ್ಜೆ ಕಾರ್ಯಕ್ರಮವನ್ನು ನಡೆಸಿ ನಂತರ ಅಲ್ಲಿ ಆಯ್ಕೆಯಾದ ಒಂದು ಉತ್ತಮ ಶಾಲೆಯನ್ನು ಇಂದು ತಾಲೂಕು ಹಂತದ ಪ್ರಗತಿ ಹೆಜ್ಜೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಪ್ರತಿ ಕ್ಲಸ್ಟರಿಂದ ಒಂದೊಂದು ಶಾಲೆಯಂತೆ 21 ಕ್ಲಸ್ಟರಿನ ಶಾಲೆಗಳು ಕೂಡ ಇಲ್ಲಿ ಬಂದು ತಮ್ಮ ಚಟುವಟಿಕೆಯನ್ನು ಪರಿಣಾಮಕಾರಿ ಯಾವ ರೀತಿ ಆಗಿದೆ ಅನ್ನೋದನ್ನು ಇಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಜೊತೆಗೆ ನಮ್ಮ ಮಂತ್ರ ಸಂಸ್ಥೆಯವರು ಸ್ಥಾಪಿಸಿದಂತಹ ಒಂದು 30 ಸ್ಟೆಮ್ ಲ್ಯಾಬ್ ಅಂತ, ನಟ್ಕಟ್ ಲ್ಯಾಬ್ ಅಂತ ನಾವು ಕರಿತಾ ಇರ್ತೀವಿ, ಅಲ್ಲಿ ಕೂಡ ವಿಜ್ಞಾನಕ್ಕೆ ಸಂಬಂಧಿಸಿದಂಥ ಚಟುವಟಿಕೆಗಳು ವರ್ಷ ಪೂರ ನಡೀತಾ ಇರುವುದನ್ನು ಮಕ್ಕಳು ಒಂದು ತಮ್ಮ ಸಮುದಾಯದಲ್ಲಿ ಕಂಡಂತಹ ಒಂದು ಸಮಸ್ಯೆಯನ್ನು ತಮ್ಮ ಸೈನ್ಸ್ ಕಲಿಕೆ ಮೂಲಕ, ವಿಜ್ಞಾನ ಕಲಿಕೆಯ ಮೂಲಕ ಯಾವ ರೀತಿ ಅದನ್ನು ಪರಿಹಾರ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದಷ್ಟು ಸೊಲ್ಯೂಷನ್ ಮಾಡೆಲ್ಸನ್ನು ಕ್ರಿಯೇಟ್ ಮಾಡಿದ್ದಾರೆ. ಅದನ್ನು ಕೂಡ ಇಲ್ಲಿ ಪ್ರದರ್ಶನವನ್ನು ಮಾಡ್ತಾ ಇದ್ದೇವೆ. ಇವತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮತ್ತು ಮಂತ್ರ ಸಂಸ್ಥೆಯ ಸಹಯೋಗದಲ್ಲಿ 5ನೇ ವರ್ಷದ ಪ್ರಗತಿ ಹೆಜ್ಜೆ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಹುಲಿಕಲ್ ನಟರಾಜ್ ಸರ್ ಬಂದಿದ್ದರು. ಸೊ ಯಾಕೆ ಅವ್ರನ್ನ ನಾವು ಕರೆಸಿದ್ವಿ ಅನ್ನೋ ಕಾರಣ ಏನಪ್ಪ ಅಂದರೆ, ನಮ್ಮ ಶಾಲಾ ಮಕ್ಕಳು ಸಹ ನಮ್ಮ ಸೈನ್ಸ್ ಏನು ಲ್ಯಾಬ್ಗಳು ನಾವು ಸೆಟ್ ಮಾಡಿದ್ದೀವಿ, ಅಲ್ಲಿ ಅವರ ಒಂದು ನಿತ್ಯ ಜೀವನದಲ್ಲಿ ಏನೆಲ್ಲ ಸಮಸ್ಯೆಗಳು ಬರುತ್ತೆ ಅದಕ್ಕೆ ಪರಿಹಾರವಾಗಿ ಒಂದಷ್ಟು ಮಾಡಲ್ಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಸೊ ಈ ಒಂದು ಸಮಯದಲ್ಲಿ ಎಲ್ಲ ಮಕ್ಕಳನ್ನ ಒಂದು ಕುರಿತು ತಮ್ಮ ಮೌಢ್ಯತೆಗಳನ್ನ ಹೊರಗಾಕಿ ಹೇಗೆ ನಾವು ವಿಜ್ಞಾನನ ನೋಡಬೇಕು ಅನ್ನೋ ದೃಷ್ಟಿಗೋಸ್ಕರ ನಾವು ಹುಲಿಕಲ್ ನಟರಾಜ್ ಸರ್ನ ಕರೆಸಿದ್ವಿ. ಸೊ ಬಹಳ ಉತ್ತಮವಾಗಿ ಅವರು ಪ್ರಯೋಗಗಳನ್ನ ಮಾಡ್ತಾ ಮೌಢ್ಯತೆನ ಹೇಗೆ ನಾವು ದೂರ ಮಾಡಿ ವಿಜ್ಞಾನನ ನಾವು ಅಳವಡಿಸ್ಕೋಬೇಕು ನಿತ್ಯ ಜೀವನದಲ್ಲಿ ಅನ್ನೋ ವಿಷಯದ ಬಗ್ಗೆ ಚೆನ್ನಾಗಿ ಮಾತನಾಡಿದ್ದಾರೆ. ಅದೇ ರೀತಿ ಪ್ರಗತಿ ಹೆಜ್ಜೆ ಕಾರ್ಯಕ್ರಮದ ಉದ್ದೇಶ ನಿಮ್ಗೆ ಆಲ್ರೆಡಿ ಹೇಳಿದ್ದಾರೆ ನನ್ನ ಸ್ನೇಹಿತರು. ಸೊ ಅದರಲ್ಲಿ ಏನು ಕ್ಲಸ್ಟರ್ ಹಂತದಿಂದ ಒಂದು ಶಾಲೆ ಒಂದು ಆಯ್ಕೆಯಾಗಿ ಬ್ಲಾಕ್ ಹಂತದಲ್ಲಿ ಇವತ್ತು ಇಲ್ಲಿ ನಡೀತಾ ಇದೆ. ಸೊ ಇಲ್ಲಿ ಶಾಲೆಯಲ್ಲಿ ನಾವೀನ್ಯತೆಯವಾಗಿ ಹೊಸ ಇನೋವೇಷನ್ಗಳು ಏನು ಮಾಡ್ತಾರೆ, ಮಕ್ಕಳ ಕಲಿಕೆಗಾಗಿ ಏನು TLMಗಳನ್ನ ಮಾಡಿ ಅದ್ರ ಮೂಲಕ ಕಲಿಕೆ ಹೆಚ್ಚಾಗಬೇಕು ಅಂತ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರ್ತಾರೆ. ಅಂತಹ ಒಂದು ಕಾರ್ಯಗಳನ್ನ ಇಲ್ಲಿ ಶಿಕ್ಷಕರು ಎಲ್ಲ ಶಿಕ್ಷಕರ ಜೊತೆ ಹಂಚ್ಕೊಳ್ತಾರೆ. ಇವತ್ತು ಇಲ್ಲಿ ಕಾರ್ಯಕ್ರಮ ನಡೆದಾದ್ಮೇಲೆ 6 ಶಾಲೆಗಳನ್ನ ಜಿಲ್ಲಾ ಹಂತಕ್ಕೆ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ. ಜಿಲ್ಲಾ ಹಂತದ ಕಾರ್ಯಕ್ರಮ ಇದೇ ತಿಂಗಳ 22ನೇ ತಾರೀಕು ಹೋಟೆಲ್ ಪರಾಗಲ್ಲಿ ಇದು ಎಲ್ಲ ಡಯೇಟು ಮತ್ತು DD ಆಫೀಸ್ ಜೊತೆಗೆ ನಾವು ಮಾಡ್ತಾ ಇದ್ದೀವಿ. 22ನೇ ತಾರೀಕು ಜಿಲ್ಲೆಯಲ್ಲಿ ಇದೇ ರೀತಿ ಎಲ್ಲ ತಾಲೂಕುಗಳಲ್ಲಿ ನಡೆದಂತಹ ಪ್ರಗತಿ ಹೆಜ್ಜೆಯ ಬೆಸ್ಟ್ 6 ಶಾಲೆಗಳು ಆಯ್ಕೆಯಾಗಿ ತಮ್ಮ ಶಾಲೆಗಳಲ್ಲಿ ಏನೆಲ್ಲ ವಿನೂತನವಾಗಿ ಉತ್ತಮ ಅಭ್ಯಾಸಗಳನ್ನ ಮಾಡ್ತಾ ಇದ್ದಾರೆ, ಆ ಉತ್ತಮ ಅಭ್ಯಾಸಗಳನ್ನ ಜಿಲ್ಲಾ ಹಂತದಲ್ಲಿ 22ನೇ ತಾರೀಕು ಎಲ್ಲರ ಜೊತೆ ಹಂಚ್ಕೊಳ್ತಾರೆ. ನಮಸ್ತೆ, ನನ್ನ ಹೆಸರು ರೇಖಾ. ನಾನು GLPS ಜಂತಗೊಂಡನಹಳ್ಳಿ ನೆರಿಗಾ ಕ್ಲಸ್ಟರಿಂದ ಬಂದಿದ್ದೀನಿ. ಅಲ್ಲಿ ಕ್ಲಸ್ಟರ್ ಕಾಂಪಿಟೇಷನ್ ಮಾಡಿದರು. ಸೊ ನಾವು ಕಾಂಪಿಟೇಷನ್ ಮಾಡ್ತೀವಿ ಅಂತಲೇ ನಾವೆಲ್ಲ TLM ಏನು ಮಾಡಲ್ಲ. ನಮ್ಮ ಶಾಲಾ ಮಕ್ಕಳಿಗೆ TLM ಬೇಕು. ಯಾಕೆಂದರೆ ಚಟುವಟಿಕೆ ಯುಕ್ತವಾಗಿ ನಾವು ಮಾಡಬೇಕು ಅಂದರೆ ಅವ್ರು ಎಫೆಕ್ಟಿವ್ ಆಗಿ ಕಲಿತಾರೆ ಅನ್ನೋ ಕಾನ್ಸೆಪ್ಟಿಂದ ನಾವು ಮಾಡ್ತೀವಿ. ಸೊ ಇವಾಗ ಇನ್ನೂ ಸ್ವಲ್ಪ ಇನ್ವಾಲ್ವ್ಮೆಂಟ್ ಆಗಿದ್ದೀವಿ. ಯಾಕೆ ಅಂತಂದರೆ ಕಾಂಪಿಟೇಷನ್ ಅಂದಮೇಲೆ ನಮ್ಮದು ಒಂದು ಇರುತ್ತಲ್ವ, ಹಾಗಾಗಿ ನಾವು ಸ್ವಲ್ಪ ಹೆಚ್ಚಾಗಿ ಮಾಡಿದ್ದೀವಿ. ನಾನು ತೊಗೊಂಡಿರೋ ಕಾನ್ಸೆಪ್ಟು ಭಾಗಾಕಾರ ಅಂತ. ಅಲ್ಲಿ ನಂದೇ ಕ್ಲಸ್ಟರ್ ಲೆವೆಲಲ್ಲಿ ಭಾಗಾಕಾರ ಮಾಡಿದ್ದಕ್ಕೆ ಎಲ್ಲ ಶಿಕ್ಷಕರು ಜಡ್ಜ್ ಮಾಡಿ ನಂದು ಫಸ್ಟ್ ಪ್ಲೇಸ್ ಕೊಟ್ಟಿದ್ರು. ಹಾಗಾಗಿ ಈಗ ತಾಲೂಕು ಲೆವೆಲ್ಗೆ ಬಂದಿದ್ದೀವಿ. ಈಗೆಲ್ಲ ತುಂಬ ಕಾನ್ಸೆಪ್ಟ್ ಮಾಡಿದ್ದೀನಿ. ಏನೆಲ್ಲ ಅಂತಂದರೆ ಭಾಗಾಕಾರ ಯಂತ್ರ ಮತ್ತು ನೇಪಿಯರ್ ಬೋರ್ಡು. ನಾವು ಮತ್ತೆ ಅಷ್ಟೇ ಹೇಳ್ದಿರೋ ಸ್ಕೂಲ್ ಕ್ಲಬ್ಬಲ್ಲಿ ಏನೇನು ಮಾಡ್ತೀವಿ, ಮಕ್ಕಳಿಗೆ ಕೋ-ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಮಾಡ್ತೀವಿ, ಇವೆಲ್ಲ ಮಾಡಿದ್ದೀವಿ. ಮತ್ತು ಹೆಂಗೆ
ಭಾಗಾಕಾರ ಮಾಡಬೇಕು ಅಂತಂದರೆ ಭಾಗಾಕಾರ ಅನ್ನೋದು ಒಂದು ಮಕ್ಕಳಿಗೆ ಕಾನ್ಸೆಪ್ಟ್ ಮೂಡಿಸ್ಬೇಕು. ಇದು ವ್ಯವಕಲನದ ಸುಲಭ ರೂಪ ಮತ್ತು ಸಮಾನ ಹಂಚಿಕೆ ಅನ್ನೋದನ್ನ ಕಾನ್ಸೆಪ್ಟ್ ಮೂಡಿಸ್ಬೇಕು. ಭಾಗಾಕಾರ ಎಲ್ಲ ಕ್ರಿಯೆಗಳಿಗಿಂತ ಒಂದು ವಿಭಿನ್ನವಾದ ಕ್ರಿಯೆ. ಯಾಕಪ್ಪ ಅಂತಂದರೆ ಸಂಕಲನ, ವ್ಯವಕಲನ ಮತ್ತು ಗುಣಾಕಾರವ ನಾವು ಯಾವಾಗೂ ಬಿಡಿ ಸ್ಥಾನದಿಂದ ಮಾಡ್ತೀವಿ. ಆದರೆ ಭಾಗಾಕಾರ ಯಾವಾಗೂ ಕೊಟ್ಟಿರುವ ಸಂಖ್ಯೆಯ ದೊಡ್ಡ ಸ್ಥಾನ, ಅಂದರೆ 100ರ ಅಂಕಿ ಕೊಟ್ಟಿದ್ರೆ 100ರ ಸಂಖ್ಯೆಯಿಂದ ಮಾಡ್ತೀವಿ. ಯಾಕೆ ಅಂತಂದರೆ ಭಾಗವನ್ನು ನಾವು ದೊಡ್ಡದ್ರಿಂದ ಭಾಗವನ್ನು ಮಾಡ್ಕೊಂಡು ಬರಬೇಕು ಅನ್ನೋ ಕಾನ್ಸೆಪ್ಟನ್ನ ಮಕ್ಕಳಲ್ಲಿ ಮೂಡಿಸ್ಬೇಕು. ಅದಕ್ಕೊಂದು ಸ್ಟೋರಿನೂ ಹೇಳ್ಬೋದು. ಹೇಗಪ್ಪ ಅಂತಂದರೆ ಒಂದು ಮಗುಗೆ ಕೊಟ್ಬಿಟ್ಟು ನೀನು ಹಲಸಿನ ಹಣ್ಣು, ಮಾವಿನ ಹಣ್ಣು, ನಿಂಬೆಹಣ್ಣು ಮಾರ್ಕೊಂಬ ಅಂತ ಕೊಟ್ಟಾಗ ಅದಕ್ಕೆ ತುಂಬ ತೂಕ ಆಗ್ತಾ ಇರುತ್ತೆ. ಆಗ ನಾವು ಆ ಮಗು ಯಾವುದು ಫಸ್ಟ್ ತೂಕವನ್ನು ಕಡಿಮೆ ಮಾಡಬೇಕು ಅಂದರೆ ಯಾವುದನ್ನು ಇಳಿಸ್ಬೇಕು ಅಂತಂದರೆ ಅದು ಹೇಳುತ್ತೆ ಹಲಸಿನ ಹಣ್ಣು ಅಂತ. ಸೊ ಅದು ತುಂಬ ತೂಕ ಇತ್ತಲ್ವ, ಹಾಗಾಗಿ ಹಲಸಿನ ಹಣ್ಣು ಇಳಿಸಿದ್ದಕ್ಕೆ ತೂಕ ಕಡಿಮೆ ಆಯಿತು. ಈ ರೀತಿ ಭಾಗವನ್ನು ಮಾಡ್ಕೊಂಬರ್ಬೋದು ಅಂತ. ಚಿಕ್ಕದಾದರೆ ಒಂದು ಇವಾಗ ಹಣವನ್ನು ಒಂದು 10 ರೂಪಾಯಿ ಆದರೆ 5 ಜನಕ್ಕೆ ಹಂಚು ಅಂದರೆ ಮಗು ಬೇಗ ಹಂಚಿಬಿಡುತ್ತೆ, ಎರಡೆರಡು ಅಂತ. ಆದರೆ ದೊಡ್ಡ ಮೊತ್ತವನ್ನು ಹಂಚೋಕ್ಕಾಗಲ್ಲ, ಅದು ವ್ಯವಕಲನ ಮಾಡೋದಕ್ಕಾಗಲ್ಲ. ಅದಕ್ಕಾಗಿ ಭಾಗಾಕಾರ ಮಾಡಬೇಕು. ಅದಕ್ಕೆ ವ್ಯವಕಲನದ ಇದು ಸುಲಭ ರೂಪ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಹೇಳಬೇಕು. ಯಾವುದೇ ಒಂದು ಸಂಖ್ಯೆಯನ್ನು ಕೊಟ್ಟರೆ ಅದನ್ನು ಭಾಜ್ಯ ಅಂತೀವಿ. ಯಾವ ಸಂಖ್ಯೆಯನ್ನು ಅದನ್ನು ಭಾಗ ಮಾಡಬೇಕು ಅಂತಂದರೆ ಅದು ಭಾಜಕ ಆಗುತ್ತೆ. ಎಷ್ಟು ಜನಕ್ಕೆ ಕೊಟ್ಟಿದ್ವಿ ಅದು ಭಾಗಲಬ್ಧ ಆಗುತ್ತೆ. ಯಾವುದು ಎಲ್ಲ ಭಾಗ ಆಗಿ ಯಾವುದೇ ಶೇಷ ಉಳಿದಿಲ್ಲ ಅಂತಂದ್ರೆ, ಯಾವುದೇ ಒಂದು ಸಂಖ್ಯೆ ಉಳಿದಿಲ್ಲ ಅಂದರೆ ಅದು ಪೂರ್ಣ ಸಂಖ್ಯೆಯಾಗಿ ಭಾಗ ಆಗಿದೆ ಅಂತೇಳಿ. ಯಾವಾಗ ಉಳಿಕೆ ಆಗುತ್ತೋ ಅದು ಶೇಷವಾಗಿ ಅದು ಉಳ್ಕೊಳ್ಳುತ್ತೆ ಅಂತ ನಾವು ಮಕ್ಕಳಿಗೆ ಮನವರಿಕೆ ಮಾಡಬೇಕು. ಭಾಗಾಕಾರ ತುಂಬ ವಿಭಿನ್ನವಾದ ಒಂದು ಕ್ರಿಯೆ ನಮ್ಮ ಗಣಿತ ಕ್ರಿಯೆಯಲ್ಲಿ. ಗಣಿತನೇ ಮೊದಲೇ ನಾವೇನಂತೀವಿ ಅಂದರೆ ಕಬ್ಬಿಣದ ಕಡಲೆ ಅಂತ ಹೇಳ್ತೀವಿ. ಅದರಲ್ಲಿ ಭಾಗಾಕಾರ ಇನ್ನೂ ವಿಭಿನ್ನವಾಗಿರೋದು. ಮಕ್ಕಳಿಗೆ ಅರ್ಥ ಆಗಿಲ್ಲ ಅಂದರೆ ಖಂಡಿತ ಭಾಗಾಕಾರ ಮಾಡಲಿಕ್ಕೆ ಸಾಧ್ಯನೇ ಆಗಲ್ಲ. ಆ್ಯಕ್ಚುಲಿ ಯಾಕೆ ಅಂತಂದರೆ ಈ ರೀತಿ ಲೆಕ್ಕ ಕೊಡ್ತೀವಿ, ಅದು ಭಾಜ್ಯ ಯಾವುದು ಭಾಜಕ ಯಾವುದು ಅಂತ ಮಕ್ಕಳಿಗೆ ಗೊತ್ತಾಗಲ್ಲ. ಹಾಗಾಗಿ ಅದೊಂದಾಗತ್ತೆ. ಮತ್ತು ಇದನ್ನು ಮಗು ಆಟವನ್ನಾಗಿ ಅದೇ ಕಂಡುಹಿಡಿಯುತ್ತೆ. ನಾವು ಭಾಜಕವನ್ನು ಕೊಟ್ಟರೆ ಇದು ಒಂದು ಇದು ರೀತಿಯಲ್ಲಿ ಇರುತ್ತೆ. ಅದು 8 8 16 ಅಂತಂದರೆ 8 8 64. ಈ 8 ಇಲ್ಲಿ 64 ಬರುತ್ತೆ, ಅದೇ ಸರಿಯಾಗಿ ಇಲ್ಲಿ 8 ಅಂತ ಬರುತ್ತೆ. ಇದೊಂದು ನೇಪಿಯರ್ ಬೋರ್ಡ್ ಅಂತ. ಇದು ನೇಪಿಯರ್ ವಿಜ್ಞಾನಿ ಕಂಡುಹಿಡಿದಿರೋದು. ಯಾಕೆಂದರೆ ಟೇಬಲ್ಸ್ ಮಕ್ಕಳಿಗೆ ಜಾಸ್ತಿ ಬರಲ್ವಲ್ಲ, ಹಾಗಾಗಿ ಮಕ್ಕಳಿಗೆ ಜಾಸ್ತಿ ಬರಲ್ಲ ಅಂದಾಗ ಇದು 24 1 ಅಂತ ಮಕ್ಕಳಿಗೆ ಬರ್ಕೋಬೇಕು ಅಂದರೆ ಇಲ್ಲಿ 24ರಲ್ಲಿ ಯಾವ್ಯಾವ ಡಿಜಿಟ್ ಇದೆ, 2 ಮತ್ತು 4 ಅಂತ ಇದೆ. ಅದನ್ನು 24 1 24 ಅಂತ ಬರ್ಕೋತೀವಿ. 24 2 ಏನು ಇಲ್ಲಿ ಬಿಡಿಯಲ್ಲಿ ಎಷ್ಟಿದೆ 8 ಅಂತ ಬರ್ಕೋತೀವಿ. ಮತ್ತು ಟೆನ್ಸಲ್ಲಿ ಎಷ್ಟಿದೆ 4 ಅಂತ ಬರ್ಕೋತೀವಿ. ಮತ್ತು 24 3 ಇಲ್ಲಿ 2, ಇಲ್ಲಿ 7 ಹೆಂಗಾಯ್ತಪ್ಪ ಅಂದರೆ ಇದು ಟೆನ್ಸು, ಇದು ಟೆನ್ಸ್ ಪ್ಲೇಸ್. ಸೊ ಇದು ಆ್ಯಡ್ ಮಾಡ್ಕೋಬೇಕು. ಹಾಗಾಗಿ ನಾವು ಎಂಥ ಟೇಬಲ್ ಆದರೂ ಬರ್ಕೋಬೋದು. ಇದರಲ್ಲಿ 500 600 ಯಾವ ರೀತಿನಾದರೂ ಟೇಬಲ್ಸ್ ಬರ್ಕೋಬೋದು. ಇದು ಮಕ್ಕಳಿಗೆ ಟೇಬಲ್ಸ್ ಬರ್ದಿರ ಇದ್ರೂ ಭಾಗಾಕಾರ ಮಾಡಲಿಕ್ಕೆ ತುಂಬ ಅನುಕೂಲ ಆಗುತ್ತೆ ಅಂತ ಇದು ನೇಪಿಯರ್ ಬೋರ್ಡ್. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಶಶಿಕುಮಾರ್ ಅಂದ್ಬಿಟ್ಟು ಚಿಕ್ಕೋಸಳ್ಳಿ ಕ್ಲಸ್ಟರ್ ಇಂಡ್ಲವಾಡಿಪುರ ಶಾಲೆಯಿಂದ ಬಂದಿದ್ದೀನಿ. ಈ ಒಂದು ಮಂತ್ರ ಸಂಸ್ಥೆ ನಮ್ಮ ಒಂದು ಇಲಾಖೆಯಲ್ಲಿ, ನಮ್ಮ ಆನೇಕಲ್ ತಾಲೂಕಿನ ಒಂದು ಬ್ಲಾಕ್ನಲ್ಲಿ ಸಾಕಷ್ಟು NGO ಸಂಸ್ಥೆಗಳು ಕೆಲಸ ಮಾಡ್ತಿದ್ದಾವೆ. ಏನಕ್ಕೆ ಅಂತಂದರೆ ನಮ್ಮ ಸರ್ಕಾರಿ ಶಾಲೆಗಳು ಒಂದು ಉತ್ತಮವಾದ ಗುಣಮಟ್ಟದ ಶಿಕ್ಷಣವನ್ನು ನೀಡಬೇಕು ಅನ್ನೋ ಸಲುವಾಗಿ ಸಾಕಷ್ಟು ಸಹ ನಮ್ಮ ಇಲಾಖೆ ಜೊತೆಗೂಡಿ ಕೆಲಸಗಳು ಮಾಡ್ತಿದ್ದಾವೆ. ಅಂತಹ ಒಂದು ಮುಂಚೂಣಿ ಸಂಸ್ಥೆಯಲ್ಲಿ ಪ್ರಗತಿ ಈ ಒಂದು ಮಂತ್ರ ಫಾರ್ ಚೇಂಜ್ ಅಂತಕ್ಕಂಥ ಒಂದು ಸಂಸ್ಥೆಯು ಸಹ ಅತ್ಯಂತ ಶ್ಲಾಘನೀಯವಾದ ಕೆಲಸಗಳನ್ನು ಮಾಡ್ಕೊಂಡು ಬರ್ತಿದೆ. ಅದರಲ್ಲಿ ಒಂದು ವಿನೂತನವಾಗಿ ರಾಜ್ಯಕ್ಕೆ ಮಾದರಿಯಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಅಂದರೆ ಈ ಪ್ರಗತಿ ಹೆಜ್ಜೆ ಕಾರ್ಯಕ್ರಮ. ಒಟ್ಟು ಇದು 5ನೇ ಪ್ರಗತಿ ಹೆಜ್ಜೆ ಕಾರ್ಯಕ್ರಮ. ಈ 5 ಪ್ರಗತಿ ಹೆಜ್ಜೆ ಕಾರ್ಯಕ್ರಮಗಳಲ್ಲಿ ನಾನು 3ನೇ ಬಾರಿ ನಮ್ಮ ಒಂದು ಚಿಕ್ಕೋಸಳ್ಳಿ ಕ್ಲಸ್ಟರನ್ನು ಪ್ರತಿನಿಧಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಅಂತಂದರೆ ಏನು ಈ ಒಂದು ಕಾರ್ಯಕ್ರಮದ ಉದ್ದೇಶ ಅಂತಂದರೆ, ಒಂದು ಸರ್ಕಾರಿ ಶಾಲೆ ಯಾವೆಲ್ಲ ರೀತಿಯಲ್ಲಿ ಒಂದು ಗುಣಮಟ್ಟದ ಶಿಕ್ಷಣ ನೀಡೋದಾಗ್ಬೋದು, ಸಮುದಾಯವನ್ನು ತೊಡಗಿಸ್ಕೊಳ್ಳೋದಾಗ್ಬೋದು, ಅಥವಾ ಶಾಲೆಯ ಒಂದು ಭೌತಿಕ ಸೌಲಭ್ಯಗಳನ್ನು ಅಭಿವೃದ್ಧಿಪಡಿಸೋದಕ್ಕೆ ನಾವು ಒಂದು ಸಮುದಾಯದ ಸಹಕಾರದೊಂದಿಗೆ ಏನೆಲ್ಲ ಕೆಲಸಗಳನ್ನು ಮಾಡಿ ಆ ಒಂದು ಶಾಲೆಯ ಅಭಿವೃದ್ಧಿಯನ್ನು ಮಾಡಿ ಅಲ್ಲಿರ್ತಕ್ಕಂಥ ಮಕ್ಕಳಿಗೆ, ಗ್ರಾಮೀಣ ಮಕ್ಕಳಿಗೆ ಒಂದು ಗುಣಮಟ್ಟದ ಶಿಕ್ಷಣವನ್ನು ನೀಡಬೇಕಾದ್ರೆ ಏನೆಲ್ಲ ಸಾಧ್ಯವೋ, ಎಷ್ಟು ಸಾಧ್ಯವೋ ಅಷ್ಟು ನಮ್ಮ ಒಂದು ಪೋಷಕರ ಸಹಕಾರದಿಂದ ಆ ಒಂದು ಕಾರ್ಯವನ್ನು ಮಾಡಬೇಕು ಅಂತಂದ್ಬಿಟ್ಟು ನಾವು ಅವ್ರ ಜೊತೆ ಮಂತ್ರವರು ಸಹ ನಮ್ಮ ಜೊತೆ ಕೈ ಜೋಡಿಸಿ ಏನು ಮಾಡ್ತಿದ್ದಾರೆ ಅಂದರೆ ಇದೊಂದು ಕೆಲಸವನ್ನು ಮಾಡ್ಕೊಂಡು ಬರ್ತಿದ್ದಾರೆ. ನಾನು ಮೊದಲನೇ ಪ್ರಗತಿ ಹೆಜ್ಜೆ ಕಾರ್ಯಕ್ರಮಕ್ಕೆ ಬಂದಾಗ ಶಾಲೆಯ ಒಂದು ಸರ್ವಾಂಗೀಣ ಅಭಿವೃದ್ಧಿ ಅಂದರೆ ಸಮುದಾಯದ ಸಹಕಾರದೊಂದಿಗೆ ಶಾಲೆಯ ಸರ್ವಾಂಗೀಣ ಅಭಿವೃದ್ಧಿ ಅನ್ನೋ ಒಂದು ಕಾರ್ಯಕ್ರಮದ ಪರವಾಗಿ ಒಂದು ಕಾನ್ಸೆಪ್ಟಲ್ಲಿ ಬಂದು ಇಲ್ಲಿ ಒಂದು ಪ್ರೆಸೆಂಟನ್ನು ಮಾಡಿ ಅವರ ಒಂದು ಅಭಿನಂದನೆಗೆ ಅರ್ಹನಾಗಿದ್ದೆ. ಅದೇ ರೀತಿಯಲ್ಲಿ 2ನೇದಲ್ಲಿ ಬೋಧನಾ ತಂತ್ರಗಳು ಎನ್ನುವ ಒಂದು ವಿಷಯದಲ್ಲಿ ನಾನು ಈ ಒಂದು ಪ್ರಗತಿ ಹೆಜ್ಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಉತ್ತಮವಾದ ಒಂದು ಕಲಿಕಾ, ನಾನು ಸಹ ಬೇರೆ ಒಂದು ಕ್ಲಸ್ಟರಿನ ಶಿಕ್ಷಕರುಗಳು ಮಾಡಿರ್ತಕ್ಕಂಥ ಬೋಧನಾ ತಂತ್ರಗಳನ್ನು ಅರಿತು ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಆ ಒಂದು ಕಾರ್ಯಕ್ರಮಗಳಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಚಟುವಟಿಕೆಗಳನ್ನು ನಮ್ಮ ಶಾಲೆಯಲ್ಲೂ ಸಹ ನಾನು ಕಲಿಯೋದಕ್ಕೆ ಅನುಕೂಲ ಆಯಿತು, ನಮ್ಮ ಮಕ್ಕಳಿಗೆ ಕಲಿಸೋದಕ್ಕೂ ಸಹ ಅನುಕೂಲ ಆಯಿತು. ಈ ಒಂದು 5ನೇ ಒಂದು ಪ್ರಗತಿ ಹೆಜ್ಜೆ ಕಾರ್ಯಕ್ರಮದಲ್ಲೂ ಸಹ ಈ ದಿನ ನಾವು ಏನಂದರೆ ಒಂದು ಮಕ್ಕಳಿಗೆ ಮಾಡಿಸ್ತಕ್ಕಂತಹ ಒಂದು ಕಲೆ ಮತ್ತು ಸಂಸ್ಕೃತಿಯನ್ನು ಬಿಂಬಿಸುವ ಚಟುವಟಿಕೆಗಳಾಗ್ಬೋದು,
ಆಗ್ಬೋದು ಅಥವಾ ಈ ಒಂದು ಇಲಾಖೆ ನಿಗದಿಪಡಿಸಿರುವಂಥ ಕಲಿಕಾ ಫಲಗಳಿಗೆ ಅನುಗುಣವಾಗಿ ಈ ಒಂದು ಮಂತ್ರ ಸಂಸ್ಥೆಯವರು ಏನೆಲ್ಲ ಒಂದು ಉತ್ತಮವಾದ ಚಟುವಟಿಕೆಯನ್ನು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ನಮ್ಮ ತಾಲೂಕಿನಾದ್ಯಂತ ಎಲ್ಲ ಸಹ ಒಂದು HPS ಶಾಲೆಗಳಿಂದ ಒಂದು ವಿಜ್ಞಾನ ಮೇಳ ಒಂದು ಮಾದರಿಗಳನ್ನು ತಯಾರಿಸಿಕೊಂಡು ಅದೇ ರೀತಿಯಲ್ಲಿ ವರ್ಷಪೂರ್ತಿ ಕಲಿಸಬೇಕಾಗಿರ್ತಕ್ಕಂಥ ಕಲಿಕಾ ಫಲಗಳಿಗೆ ನಾವು ಶಿಕ್ಷಕರಾಗಿ ಮಕ್ಕಳಿಗೆ ಒಂದು ಅವ್ರ ಮನದಟ್ಟಾಗೋ ರೀತಿಯಲ್ಲಿ ಏನೆಲ್ಲ ಕಲಿಸಬೇಕು, ಅದಕ್ಕೆ ಬೇಕಾಗಿರ್ತಕ್ಕಂಥ ಬೋಧನಾ ತಂತ್ರಗಳಾಗ್ಬೋದು, ಕಲಿಕೋಪಕರಣಗಳಾಗ್ಬೋದು, ಅವುಗಳನ್ನ ಯಾವಾಗ ಬಳಸಬೇಕು ಅನ್ನೋ ಥರ ಈ ಒಂದು ಮಂತ್ರ ಸಂಸ್ಥೆಯವರು ಒಂದು CRG ತಂಡ ಅಂತ ರಚನೆ ಮಾಡಿ ಪ್ರತಿ ತಿಂಗಳು ನಮ್ಮಗಳಿಗೆ ಏನು ಮಾಡೋ ತರಬೇತಿಯನ್ನು ಕೊಟ್ಟು ಆ ಒಂದು ಕ್ಲಸ್ಟರ್ ಸಮಾಲೋಚನಾ ಸಭೆಯಲ್ಲಿ ಒಂದು ಸಂಭ್ರಮ, ಒಂದು ಏನು ಶಿಕ್ಷಕರ ಸಂಭ್ರಮ ಅಂತಾಗ್ಬೋದು, CRG ಸಂಭ್ರಮ ಅಂತಾಗ್ಬೋದು, ವಿನೂತನ ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ ನಮ್ಮ ತಾಲೂಕಿನಲ್ಲಿ ಒಂದು ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸುವುದಕ್ಕೆ ಮತ್ತು ನಮ್ಮ ಶಿಕ್ಷಕರಲ್ಲಿರ್ತಕ್ಕಂಥ ವೃತ್ತಿ ಕೌಶಲ್ಯಗಳನ್ನು ಹೆಚ್ಚಿಸುವುದಕ್ಕೆ ಈ ಒಂದು ಮಂತ್ರ ಫಾರ್ ಚೇಂಜ್ ಸಂಸ್ಥೆಯವರು ತುಂಬ ಜವಾಬ್ದಾರಿಯುತವಾಗಿ ಕೆಲಸ ಮಾಡ್ತಿದ್ದಾರೆ ಮತ್ತು ಇದು ರಾಜ್ಯಕ್ಕೆ ಮಾದರಿಯಾಗಿರ್ತಕ್ಕಂಥ ಒಂದು ಸಂಸ್ಥೆ ಅಂತ ನಾವು ಬೆಂಬಲಿಸ್ತಾ ಒಂದು ನಮ್ಮ ಇಲಾಖೆಯ ಪರವಾಗಿ ನನ್ನ ವೈಯಕ್ತಿಕವಾಗಿ ಒಂದು ಮಂತ್ರ ಫಾರ್ ಚೇಂಜ್ ಸಂಸ್ಥೆಯನ್ನು ಅಭಿನಂದಿಸ್ತೇನೆ. ನಮ್ಮದು 1090 ನಟ್ಕಟ್ ಲ್ಯಾಬ್ ಅಂದ್ರೆ ನಟ್ಕಟ್ ಅಂದರೆ ಒಂದು ತುಂಟಾಟಿಕೆ ಲ್ಯಾಬ್ ಅಂತ, ಅಂದರೆ ತಪ್ಪನ್ನು ಮಾಡೋದು ತಪ್ಪಲ್ಲ ಅಂತ. ಈಗ ವಿಜ್ಞಾನದಲ್ಲಿರೋ ಮಾದರಿಗಳನ್ನು ನಾವು ಈಗ ಫಸ್ಟು ನಾವೆಲ್ಲ ಶಾಲೆಗಳಲ್ಲೂ ನಟ್ಕಟ್ ಲ್ಯಾಬ್ ಅಂತ ಒಂದು ಲ್ಯಾಬನ್ನು ಸೆಟಪ್ ಮಾಡಿದ್ದೀವಿ. ಆನೇಕಲ್ ಭಾಗದಲ್ಲಿ ಒಟ್ಟು 30ಕ್ಕಿಂತ ಹೆಚ್ಚು ಲ್ಯಾಬ್ಗಳನ್ನ ಸೆಟಪ್ ಮಾಡಿದ್ದೀವಿ. ಆ ಲ್ಯಾಬಲ್ಲಿ 120ಕ್ಕಿಂತ ಜಾಸ್ತಿ ಮೆಟೀರಿಯಲ್ಗಳನ್ನ ಪ್ರೊವೈಡ್ ಮಾಡಿದ್ದೀವಿ. ಮಕ್ಕಳಿಗೆ ಯೂಸ್ ಆಗುವಂಥ ಒಂದು ಸ್ವಿಚ್ಚಿಂದ ಹಿಡಿದು, ಗುಂಪಿನಿಂದ ಹಿಡಿದು, ಬ್ಯಾಂಬೂ ಸ್ಟಿಕ್ಕಿಂದ ಹಿಡಿದು ಎಲ್ಲ ಮೆಟೀರಿಯಲ್ಸ್ಗಳನ್ನ ಪ್ರೊವೈಡ್ ಮಾಡಿದ್ದೀವಿ. ಆ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಮಕ್ಕಳು ವಿಜ್ಞಾನದಲ್ಲಿರೋ ಮಾದರಿಗಳನ್ನು ಅವರೇ ಸ್ವತಃ ಮಾದರಿಗಳನ್ನ ಮಾಡಿ ಅದ್ರಲ್ಲಿ ತಪ್ಪಾಗಿದ್ರು ಸಹ ಯಾಕೆ ತಪ್ಪಾಗಿದೆ ಅನ್ನೋದನ್ನು ಕಂಡುಹಿಡಿದು ಅವರೇ ಮಾದರಿಗಳನ್ನ ಮಾಡಿ ಅದ್ರ ಮೂಲಕ ಕಲಿತಿರ್ತಕ್ಕಂಥದ್ದು. ಈಗ ನಾವು ಸಮಾಜದಲ್ಲಿ ನೋಡೋದಾದರೆ ಒಂದು ಇತಿಹಾಸನ ನೋಡ್ತೀವಿ, ಕನ್ನಡದಲ್ಲಿ ಒತ್ತಕ್ಷರ ಪಾಠಗಳನ್ನ ನೋಡ್ತೀವಿ. ಅದೇ ವಿಜ್ಞಾನದಲ್ಲಿ ನಾವು ನೋಡಿದಾಗ ಈ ಡಯೋಡು, ಕೆಪಾಸಿಟ್ರು, ಬ್ಯಾಟ್ರಿ ಅಂತಕ್ಕಂಥ ಬರ್ತವೆ, ಬಲ್ಬು, ಇಂಥದ್ದನ್ನು ಮಕ್ಳ ಕೈಗೆ ನಾವು ಅವ್ರ ಕೈಗೆ ಕೊಟ್ಟು ಅದನ್ನು ಫೀಲ್ ಮಾಡಿಸಿ ಅವ್ರ ಕೈಯಲ್ಲೇ ಮಾಡಲ್ನ ಮಾಡಿಸಿ ಒಂದು ಅದರಿಂದ ತಿಳ್ಕೊಳ್ಳೋಕ್ಕಂಥದ್ದನ್ನು ಮಾಡ್ತೀವಿ. ಇನ್ನು ಇಯರ್ ಎಂಡಿಗೆ ಬರ್ತಾ ಒಟ್ಟು ನಾವು ಪ್ರತಿ ವರ್ಷ ಪ್ರತಿ ತಿಂಗಳು ಕೂಡ ಶಾಲೆಗೆ ಭೇಟಿ ನೀಡಿ ಮಕ್ಕಳ ಕೈಲಿ ಮಾದರಿಗಳನ್ನ ಮಾಡಿಸಿ ನಮ್ಮದೇ ಒಂದು ಕರಿಕ್ಯುಲಮ್ ಇದೆ. ವಿಜ್ಞಾನದಲ್ಲಿ ಬುಕ್ಕನ್ನು ತೊಗೊಂಡು ಈಸಿಯಿಂದ ಆರ್ಡ್ವರೆಗೂ ಫಸ್ಟು ಸರ್ಕ್ಯೂಟಿಂದ ನಾವು ನೋಡ್ಕೊತ ಹೋಗಿ ಲಾಸ್ಟಲ್ಲಿ ರೋಬೋಟಿಕ್ಸ್ಗಳನ್ನು ಕೂಡ ಮಕ್ಳಿಗೆ ಹೇಳ್ಕೊಡ್ತೀವಿ. ಈಸಿಯಿಂದ ಆರ್ಡ್ವರೆಗೂ ನಾವು ಸೆಷನ್ಗಳನ್ನು ಮಕ್ಳಿಗೆ ಮಾಡಿ ಲಾಸ್ಟ್ ಇಯರ್ ಎಂಡಲ್ಲಿ ಮಕ್ಕಳೇ ಸಮಾಜದಲ್ಲಿರುವಂಥ ಒಂದು ಸಮಸ್ಯೆನ ಐಡೆಂಟಿಫೈ ಮಾಡಿ ಅದಕ್ಕೆ ಪರಿಹಾರ ಏನು ಹುಡುಕ್ಬೋದು ಅನ್ನೋ ರೀತಿಯಲ್ಲಿ ಮಾಡೆಲ್ಗಳನ್ನ ಕ್ರಿಯೇಟ್ ಮಾಡೋದು. ಪ್ರತಿ ಮಕ್ಕಳು ಕೂಡ ಅವ್ರ ಏರಿಯಾದಲ್ಲಿ, ಅವ್ರ ಸುತ್ತಮುತ್ತ, ಅವ್ರ ಮನೆಗಳಲ್ಲಿ, ಶಾಲೆಗಳಲ್ಲಿ ಏನು ಸಮಸ್ಯೆ ಇದೆ, ಅದಕ್ಕೆ ಹೇಗೆ ಪರಿಹಾರ ಮಾಡ್ಬೋದು ಅಂತ ಫಸ್ಟು ಸಮಸ್ಯೆನ ಐಡೆಂಟಿಫೈ ಮಾಡಿ ಅದಕ್ಕೆ ಹೇಗೆ ಪರಿಹಾರ ನೀಡ್ಬೋದು ಅಂತ ಅದನ್ನು ಮಾಡೆಲ್ ಮುಖಾಂತರ ಅವ್ರು ಮಾಡೆಲ್ ಮಾಡಿ ಇಲ್ಲಿ ತೊಗೊಬಂದು ಶೋ ಮಾಡಿದ್ದಾರೆ. ಮೊದಲು ನಾವು ಸ್ಕೂಲ್ ಲೆವೆಲಲ್ಲಿ ಸೈನ್ಸ್ ಮೇಳನ ಮಾಡಿದ್ವಿ. ಅಲ್ಲಿ ಆನೇಕಲ್ಲಿನ ಎಲ್ಲ 30ಕ್ಕೂ ಹೆಚ್ಚು ಸ್ಕೂಲಲ್ಲಿ ಒಟ್ಟು 420ಕ್ಕಿಂತ ಹೆಚ್ಚು ಮಕ್ಕಳು ಸ್ಕೂಲ್ ಲೆವೆಲಲ್ಲಿ ಮಾದರಿಗಳನ್ನು ಮಾಡಿದರು. ಆ ನಂತರ ಪ್ರತಿ ಸ್ಕೂಲಲ್ಲಿ ಒಂದೊಂದು ಮಾಡೆಲನ್ನು ಆಯ್ದು ಈಗ 30 ಶಾಲೆಯಿಂದ 30 ಮಾದರಿಗಳನ್ನು ಬ್ಲಾಕ್ ಮಟ್ಟಕ್ಕೆ ತೊಗೊಂಡು ಬಂದಿದ್ದೀವಿ. ಇಲ್ಲಿ 10 ಮಾಡೆಲ್ಗಳನ್ನ ಆಯ್ಕೆ ಮಾಡಿ ನೆಕ್ಸ್ಟು ಜಿಲ್ಲಾ ಮಟ್ಟಕ್ಕೆ ತೊಗೊಂಡೋಗ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಅಕ್ರಾಸ್ 1090 ಇಂಡಿಯಾದಲ್ಲಿ ಒಟ್ಟು 18 ಸ್ಟೇಟಲ್ಲಿ ವರ್ಕ್ ಮಾಡ್ತಾ ಇದೆ ಹಾಗೂ 250ಕ್ಕಿಂತ ಹೆಚ್ಚು ಲ್ಯಾಬ್ಗಳನ್ನು ಸ್ಥಾಪನೆ ಮಾಡಿದ್ದೀವಿ. ಶಿಕ್ಷಕರು ಕೂಡ ಇದರಿಂದ ತುಂಬ ಉಪಯೋಗ ಆಗಿದೆ ಅಂತ ನಮ್ಮ ಸರ್ಕಾರಿ ಶಿಕ್ಷಕರು ಕೂಡ ವ್ಯಕ್ತಪಡಿಸಿದ್ದಾರೆ. ಪ್ರೈಮರಿ ಮತ್ತು ಹೈಸ್ಕೂಲ್ಗಳಲ್ಲಿ ಲ್ಯಾಬ್ಗಳನ್ನ ಸ್ಥಾಪನೆ ಮಾಡಿದ್ದೀವಿ. ಥ್ಯಾಂಕ್ ಯು.